ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ಸ್ಪರ್ಧಾ ಲೈನ್ಸ್ ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ. ಇಂದಿನ ನಾವು ದೈನಂದಿನ ಪ್ರಚಲಿತ ಘಟನೆಗಳ ಚರ್ಚೆ ಮಾಡುವ ಮೊದಲು ಇಲ್ಲೇನು ಮಾಡೋಣ ಅಂತಂದರೆ, ಹಿಂದೆ ನಡೆದಿರ್ತಕ್ಕಂಥ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಿದ್ರೆ ಅಂತಂದರೆ ನಿಮಗೋಸ್ಕರ MCQಸನ್ನು ರೆಡಿ ಮಾಡಿದ್ದೀವಿ. ಆ MCQಸ್ಗಳನ್ನು ಇಲ್ಲಿ ಹಾಕಿರ್ತಕ್ಕಂಥದ್ದು. ಒಂದನೇ ಪ್ರಶ್ನೆ MCQ ಏನಿದೆ ಅಂತಂದರೆ, 118 ವರ್ಷದ ಇತಿಹಾಸದಲ್ಲಿ ರೈಲ್ವೆ ಮಂಡಳಿಯನ್ನು ಮುನ್ನಡೆಸಿದ ಮೊದಲ ಮಹಿಳೆ ಎಂಬ ಇತಿಹಾಸವನ್ನು ನಿರ್ಮಿಸುವ ಮೂಲಕ ಮಹಿಳೆಯ ಮೊದಲ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು, ಅಂದರೆ ರೈಲ್ವೆ ಬೋರ್ಡಿಂದು ಪ್ರಥಮ ಮಹಿಳಾ ಅಧ್ಯಕ್ಷರು ಯಾರು ಅಂತ ಹೇಳಿ ಇದೆ. ಸೊ ಇದು ಆನ್ಸರ್ ಯಾರಿಗೆ ಗೊತ್ತಿದೆ ಅವ್ರು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಮ್ಮ ಆನ್ಸರನ್ನು. ನೆಕ್ಸ್ಟ್ ಬಂದ್ಬಿಟ್ಟು ಏನಿದೆ ಅಂತಂದರೆ, ಇತ್ತೀಚೆಗೆ ಮಾಜಿ ರಾಷ್ಟ್ರಪತಿ ಆಗಿರತಕ್ಕಂಥ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು. ಆ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂಥೇಳಿ ಕ್ವಶನ್ ಇದೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯ ಮಹತ್ವವೇನು ಅಂಥೇಳಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು GI ಟ್ಯಾಗಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇವುಗಳ ಉದ್ದೇಶವೇನು ಅಂತ ಹೇಳಿದೆ. ಅದಾದಮೇಲೆ ಇತ್ತೀಚೆಗೆ ಪ್ರಾರಂಭಿಸಲಾದ ಅಡಾಪ್ಟ್ ಹೆರಿಟೇಜ್ ಅಂತ ಹೇಳಿ 2.0 ಉಪಕ್ರಮದ ಬಗ್ಗೆ ಕ್ವಶನ್ ಇದೆ. ಇವೆಲ್ಲವೂ ಕೂಡ ನಾವು ಹಿಂದಿನ ತರಗತಿಗಳಲ್ಲಿ ಚರ್ಚೆ ಮಾಡಿದ್ದಾಗಿದೆ. ನೀವು ಕೂಡ ಇಂಟ್ರೆಸ್ಟ್ ಆಗಿ ಕೇಳಿರ್ತಕ್ಕಂಥದ್ದು. ಸೊ ಯಾರು ಈ ಕ್ಲಾಸಸ್ಸನ್ನು ಕೇಳಿಲ್ಲ ಅವರು ಮತ್ತೆ ವಾಪಸ್ಸು ಈ ಕ್ಲಾಸಸ್ಸನ್ನು ಕೇಳಿ ಆನ್ಸರ್ ಮಾಡ್ಬೋದು. ಇದೇ ರೀತಿ ಇವು ಕ್ವಶನ್ಸ್ಗಳಿಗೆ ನಾವು ಇಂಗ್ಲೀಷಲ್ಲಿ ಕೂಡ ಟ್ರಾನ್ಸ್ಲೇಟ್ ಮಾಡಿ ಆ ಇಂಗ್ಲೀಷಲ್ಲಿ ಕೂಡ ಕ್ವಶನ್ಸ್ ಇರುತ್ತೆ. ಯಾವುದೇ ಒಂದು ಅಭ್ಯರ್ಥಿ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದಾರೆ ಅಂತಂದರೆ ಅವರಿಗೆ ಕನ್ನಡದಲ್ಲಿ ಕೂಡ ಗೊತ್ತಿರಬೇಕು ಮತ್ತು ಇಂಗ್ಲೀಷಲ್ಲಿ ಕೂಡ ಗೊತ್ತಿರಬೇಕು. ಯಾಕಪ್ಪ ಅಂತಂದರೆ ಒಂದನೇ ರೀಸನ್ನು ಅವ್ರದ್ದು ಪದ ಸಂಗ್ರಹಣೆ ಅಧಿಕವಾಗುತ್ತದೆ. ಮತ್ತು ಇನ್ನೊಂದು ರೀಸನ್ ಏನಂತಂದರೆ, ನಿಮಗೆ ಗೌರ್ಮೆಂಟ್ ಎಕ್ಸಾಮ್ ನಡೆಸ್ತಿದೆ ಅಂತಂದರೆ ಅದರಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಕಳಿಸ್ತಕ್ಕಂಥದ್ರಲ್ಲಿ KPSC ಅವ್ರದ್ದು ಒಂದಿಷ್ಟು ಕ್ವಾಲಿಟಿ ಚೆನ್ನಾಗಿದೆ. ಅದೇ KAದವರು ಏನಾದರೂ ಕ್ವಶನ್ ಪೇಪರ್ ನೀವು ನೋಡಿದ್ರಿ ಅಂತಂದರೆ ಅವ್ರದ್ದು ಟ್ರಾನ್ಸ್ಲೇಷನ್ನು ಅಷ್ಟೊಂದು ಚೆನ್ನಾಗಿಲ್ಲ. ಅವಾಗ ನೀವೇನಂತಂದರೆ ಆಬ್ವಿಯಸ್ಲಿ ಇಂಗ್ಲೀಷ್ ಕ್ವಶನ್ ಪೇಪರಿಗೆ ನೀವು ಹೋಗಲೇಬೇಕಾಗುತ್ತೆ. ಇಂಗ್ಲೀಷಲ್ಲಿ ನೀವು ನೋಡಿ ಅರ್ಥ ಮಾಡ್ಕೋಬೇಕಾಗುತ್ತೆ, ಆಯಿತಾ? ಅದಕ್ಕೋಸ್ಕರ ಇಂಗ್ಲೀಷು ಕೂಡ ನಿಮಗೆ ಗೊತ್ತಿರಲಿ. ಸೊ ನಿಮ್ಮ ಪದ ಸಂಗ್ರಹಗಳನ್ನು ಜಾಸ್ತಿ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮಗೆ ಮೇನ್ಸಲ್ಲಿ ಕೂಡ ಇದು ಹೆಲ್ಪ್ ಆಗುತ್ತೆ. ಮತ್ತು ನಿಮಗೆ ಒಂದಿಷ್ಟು ಟೈಮು ಇಂಗ್ಲೀಷಲ್ಲಿ ರಿಸೋರ್ಸಸ್ ಓದೋದಕ್ಕೆ ಜಾಸ್ತಿ ಸಿಗುತ್ತೆ. ಸೊ ಸಮ್ಟೈಮ್ಸ್ ನಿಮ್ಗೆ ಯಾವುದೇ ಒಂದು ಸಬ್ಜೆಕ್ಟ್ ಗೊತ್ತಾಗಿಲ್ಲ ಅಂತಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಅದ್ರ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಓದ್ತಿದ್ದೀರ ಅಂತಂದರೆ ಆ ಟೈಮಲ್ಲಿ ನಿಮಗೆ ಇದು ಹೆಲ್ಪ್ ಆಗಿರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಈ ಕ್ವಶನ್ಸ್ಗಳನ್ನ ನೀಟಾಗಿ ಓದ್ರಿ. ಮತ್ತು ಇವುಗಳಿಗೆ ಆನ್ಸರ್ ನಿಮ್ಗೆ ಗೊತ್ತಿಲ್ಲ ಇವತ್ತು ಅಂತಂದರೆ ಅದನ್ನು ನಾವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಡೈಲಿ ಹಾಕ್ತಿರ್ತೀವಿ. ಅಲ್ಲಿ ನೀವು ನಿಮ್ಮ ಆನ್ಸರನ್ನು ನೋಡ್ಬೋದು. ಆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾವ ರೀತಿ ನಾವು ಡೈಲಿ ಹಾಕ್ತೀವಿ ಅಂತಂದರೆ, ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದಿಷ್ಟು ಕರೆಂಟ್ ಅಫೇರ್ಸ್ಗಳನ್ನು ಡೈಲಿ 5 ಕ್ವಶನ್ಸ್ಗಳನ್ನು ಹಾಕ್ತಿರ್ತೀವಿ. ಅದ್ರ ಜೊತೆಗೆ ಸ್ವಲ್ಪ ಹೊತ್ತು ಟೈಮ್ ಬಿಟ್ಟು ಅದ್ರದ್ದು ಎಕ್ಸ್ಪ್ಲೇಷನ್ ಕೂಡ ಅದರಲ್ಲಿ ಇರುತ್ತೆ. ಸೊ ಈ ಎಕ್ಸ್ಪ್ಲೇಷನ್ ಪಾರ್ಟ್ ನೀವು ಓದೋದ್ರಿಂದ ಒಂದು ಕ್ವಶನ್ನಲ್ಲಿ 4 ಆಪ್ಷನ್ ಇದ್ವಪ್ಪ ಅಂತಂದರೆ ಆ 4 ಆಪ್ಷನ್ನಲ್ಲಿ ಒಂದು ಕ್ವಶನ್ನಿಂದ ನೀವು ಆಲ್ಮೋಸ್ಟ್ ಏನಂತಂದರೆ ಒಂದು 4 ವಿಷಯಗಳನ್ನು ನೀವು ಕಲಿತೀರಿ. ಸೊ ಎಕ್ಸ್ಪ್ಲೇಷನನ್ನು ಕೂಡ ಓದ್ರಿ, ಅಲ್ಲಿ ಹೆಲ್ಪ್ ಆಗುತ್ತೆ ನಿಮಗೆ. ಇವೆರಡೂ ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ನಿಮಗೆ ಸಿಗುತ್ತೆ. ಸೊ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದನ್ನು. ಸೊ ಅದ್ರ ಜೊತೆಗೆ ನಮ್ಮ ಸ್ಪರ್ಧಾ ಲೈನ್ ತಂಡ ಏನು ಮಾಡ್ತಿದೆ ಅಂತಂದರೆ, ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡಲ್ಲೂ ಕೂಡ ಕರೆಂಟ್ ಅಫೇರ್ಸ್ ಕ್ಲಾಸಸ್ಸನ್ನು ಮಾಡ್ತಿದ್ವಿ. ಅದ್ರ ಜೊತೆಗೆ ನಿಮ್ಮದು CTI ಎಕ್ಸಾಮು ಆಲ್ರೆಡಿ ಡೇಟ್ ಅನೌನ್ಸ್ ಆಗಿದೆ, ಮತ್ತು KA ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ, ಮತ್ತು ಇನ್ನೇನು ಸ್ವಲ್ಪ ದಿನಗಳಲ್ಲಿ PDO ಎಕ್ಸಾಮ್ಗಳನ್ನು ಕರೀತಿದ್ದಾರೆ. ಅದ್ರ ಜೊತೆಗೆ ಗ್ರೂಪ್ C ಎಕ್ಸಾಮ್ಗಳನ್ನು ಕೂಡ, ಗ್ರೂಪ್ ಸಿದ್ದು ಬೇರೆ ಬೇರೆ ಪೋಸ್ಟ್ಗಳನ್ನು ಕೂಡ ಇನ್ನೇನು ಕಾಲ್ಫರ್ಮ್ ಮಾಡೋರಿದ್ದಾರೆ. ಅದರಲ್ಲಿ ನಿಮಗೆ ಸಂವಹನ ಪತ್ರಿಕೆ ಅತ್ಯಧಿಕ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ನೀವು ಗೌರ್ಮೆಂಟ್ ಎಕ್ಸಾಮ್ ಪಾಸಾಗಿ ಗೌರ್ಮೆಂಟ್ ಜಾಬ್ ಮಾಡೋಕ್ಕೆ ಹೋಗ್ತಿದ್ದೀರಿ ಕರ್ನಾಟಕದಲ್ಲಿ ಅಂತಂದರೆ ನಿಮ್ಗೆ ಕನ್ನಡ ಬೇಕು, ಇಂಗ್ಲೀಷ್ ಬೇಕು, ಆಬ್ವಿಯಸ್ಲಿ ಕಂಪ್ಯೂಟರ್ ನಾಲೆಜ್ ಕೂಡ ಬೇಕು. ಸೊ ಈ ಸಂವಹನ ಪತ್ರಿಕೆಯಲ್ಲಿ ನಿಮಗೆ ಮಾರ್ಕ್ಸ್ 35 ಇದು 30 ಇರ್ತಕ್ಕಂಥದ್ದು. ಸೊ ಈ ಪೇಪರ್ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾವೇನಂತಂದರೆ ಕನ್ನಡದ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ, ಅದ್ರ ಜೊತೆಗೆ ಇಂಗ್ಲೀಷ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ. ಕಂಪ್ಯೂಟರ್ ಕ್ಲಾಸಸ್ ಇನ್ನೇನು ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ನಾವು ಆದಷ್ಟು ಬೇಗ ಕಂಪ್ಯೂಟರ್ ಕ್ಲಾಸಸ್ ಸ್ಟಾರ್ಟ್ ಮಾಡಿ ನಿಮಗೇನು CTI ಎಕ್ಸಾಮು ನವಂಬರಲ್ಲಿದೆಯಲ್ಲ ಅದರೊಳಗಡೆ ಸಿಲೆಬಸ್ ಕಂಪ್ಲೀಟ್ ಮಾಡಿಕೊಡ್ತೀವಿ. ಅದ್ರ ಜೊತೆಗೆ KA ಎಕ್ಸಾಮ್ ಏನಿದೆಯಲ್ಲ ಅಕ್ಟೋಬರ್ ಎಂಡಲ್ಲಿ, ಅದರಲ್ಲಿ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಈ ಪೇಪರ್. ಅದಕ್ಕೋಸ್ಕರ ಈ ಎಲ್ಲ ವೀಡಿಯೋಗಳನ್ನು ನೋಡಿ. ಅದ್ರ ಜೊತೆಗೆ ನಾವು ರೆಗ್ಯುಲರಾಗಿ ಏನಂತಂದರೆ ಯಾವುದೇ ಎಕ್ಸಾಮ್ ರೀಸೆಂಟ್ ಆಗಿತ್ತಂದರೆ ಅದ್ರದ್ದು ಕೀ ಆನ್ಸರ್ದು ಅನಾಲಿಸಿಸ್ ಕೂಡ ಮಾಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ವೀಡಿಯೋ ಇದನ್ನು ನೋಡಿದ್ದು, ಇದು ಟೆಟ್ ಎಕ್ಸಾಮ್ ಬಗ್ಗೆ ಇರ್ತಕ್ಕಂಥ
ಇಂಗ್ಲೀಷ್ ಪಾರ್ಟ್ ಕೂಡ ಇಲ್ಲಿ ನಾವು ಚರ್ಚೆ ಮಾಡಿರ್ತಕ್ಕಂಥ. ಈ ಇಂಗ್ಲೀಷ್ ಪಾರ್ಟ್ ಏನಾಗುತ್ತೆ ಅಂದರೆ ನಿಮಗೆ ಸಂವಹನ ಪತ್ರಿಕೆಯಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಾವೇನಂತಂದರೆ ಸ್ಪರ್ಧಾ ಲೈನ್ ತಂಡವು ರೆಗ್ಯುಲರ್ ಆಗಿ ಯಾವುದು ಎಕ್ಸಾಮನ್ನು ನೋಟಿಫಿಕೇಶನ್ ಮಾಡ್ತಿದ್ದಾರೆ ಅಂತೇಳಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಕರ್ನಾಟಕದ ಸೆಟ್ ಎಕ್ಸಾಮು, ಅದ್ರ ಜೊತೆಗೆ CTA ಎಕ್ಸಾಮ್ ಕೂಡ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು. ಇದೇ ರೀತಿ ಅತಿ ಫೇಮಸ್ ಆಗಿರ್ತಕ್ಕಂಥ ವಿಡಿಯೋಗಳು ಕೂಡ ಮತ್ತು ಅತಿ ಚರ್ಚೆಯಲ್ಲಿರ್ತಕ್ಕಂಥ ಸೂರ್ಯನ ಅಧ್ಯಯನಿಗೆ ಕಳಿಸಿರ್ತಕ್ಕಂಥ ಆದಿತ್ಯ L1 ಬಗ್ಗೆ ಕೂಡ ವಿಡಿಯೋ ಮಾಡಿರ್ತಕ್ಕಂಥದ್ದು. ನೀವೆಲ್ಲ ಕೂಡ ಆ ವಿಡಿಯೋಗಳನ್ನು ನೋಡಿ ಸದುಪಯೋಗವನ್ನು ಪಡಿಸ್ಕೋಬೇಕಾಗಿರ್ತಕ್ಕಂಥದ್ದು. ಸೊ ಹಾಗಾದರೆ ಬನ್ನಿ, ಯಾವುದೇ ರೀತಿ ತಡ ಮಾಡದೆ ಇವತ್ತಿನ ಕರೆಂಟ್ ಅಫೇರ್ಸ್ ಕ್ಲಾಸಸನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಕರೆಂಟ್ ಅಫೇರ್ಸಲ್ಲಿ ಯಾವುದ್ಯಾವುದು ವಿಷಯಗಳಿದಾವೆ ಅಂತೇಳಿ ಸಂಕ್ಷಿಪ್ತವಾಗಿ ನೋಡೋದಾಗುತ್ತೆ ಅಂದರೆ, ಅಲ್ಲಿ ಒಂದೇದು ಬಂದುಬಿಟ್ಟು ಚಂದ್ರಯಾನ 3 ಮಿಷನ್ ಬಗ್ಗೆ ಇರ್ತಕ್ಕಂಥದ್ದು. ಇದರಲ್ಲಿ ವಿಕ್ರಮ್ ಲ್ಯಾಂಡರು ಮತ್ತೊಂದು ಸತಿ ಸಾಫ್ಟ್ ಲ್ಯಾಂಡಿಂಗ್ ಆಗಿದೆ. ಸೊ ಸಾಫ್ಟ್ ಲ್ಯಾಂಡಿಂಗ್ ಆಗಿರ್ತಕ್ಕಂಥದ್ದು ಏನಂತಂದರೆ ಅತಿ ಮುಖ್ಯವಾಗಿದೆ. ಯಾವುದು ಅಂತಂದರೆ ಇಂಡಿಯಾದ ಸ್ಪೇಸ್ ಪ್ರೋಗ್ರಾಮಲ್ಲಿ. ಸೊ ಇದು ಹೆಂಗಾಗಿದೆ ಅಂಥೇಳಿ ನೋಡೋಣ. ಅದ್ರ ಜೊತೆಗೆ 2 ಅಪಾಯಿಂಟ್ಮೆಂಟ್ ನ್ಯೂಸ್ ಇದೆ. ಆ ಅಪಾಯಿಂಟ್ಮೆಂಟಲ್ಲಿ ಯಾವುದಂತಂದರೆ CBC ಮತ್ತು PIB ಇದು ಅಪಾಯಿಂಟ್ಮೆಂಟ್ ಇದೆ. ಯಾರು ಅಪಾಯಿಂಟ್ಮೆಂಟ್ ಆಗಿದ್ದಾರೆ, CBC ಅಂದ್ರೇನು, PIB ಅಂತಂದ್ರೇನು ಅಂಥೇಳಿ. ಸೊ CBC ಅನ್ನುವ ಏನಂತಂದರೆ ಕರ್ನಾಟಕ ಎಷ್ಟು ಪ್ರಮಾಣದಲ್ಲಿ ತಮ್ಮದು ಅಡ್ವರ್ಟೈಸ್ಮೆಂಟಿಗೋಸ್ಕರ ಖರ್ಚು ಮಾಡುತ್ತೆ ಅಂಥೇಳಿ ಇಲ್ಲಿ ಹೇಳುತ್ತೆ. ಯಾವುದೇ ಸರ್ಕಾರ ಆಗಿರಲಿ, ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಅವರೆಲ್ಲರೂ ಕೂಡ ಎಷ್ಟು ಖರ್ಚು ಮಾಡಿದ್ದಾರೆ ಅಂಥೇಳಿ ಇಲ್ಲಿ ನಾವು ನೋಡ್ತೀವಿ. ಅದು ಇಂಟ್ರೆಸ್ಟಿಂಗ್ ಆಗಿದೆ. ಅದ್ರ ಜೊತೆಗೆ PIB ಅಂಥೇಳಿ, PIB ಬಗ್ಗೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಗೊತ್ತಿರುತ್ತೆ, ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅಂಥೇಳಿ. ಸೊ ಅದ್ರದ್ದು ಕೂಡ ಅಧ್ಯಕ್ಷರು ಯಾರಾಗಿದ್ದಾರೆ ಅಂಥೇಳಿ. ಅದ್ರ ಜೊತೆಗೆ G20 ಸಮ್ಮಿಟ್ ಭಾರತದಲ್ಲಿ ನಡೀತಿದೆಯಲ್ಲ, ಆ ಭಾರತದಲ್ಲಿ ನಡೀತಿರ್ತಕ್ಕಂಥದ್ದು ಮತ್ತು ಭಾರತವು ಕೂಡ ಒಂದು ಎಕ್ಸ್ಟ್ರಾ ಒಂದು ಸೇರಿಸಿ G21 ಮಾಡಿದ್ದಾರೆ. ಸೊ G21 ಏನಂತ ಹೇಳಿ ಡೀಟೇಲ್ ಆಗಿ ನೋಡೋಣ. ಅದ್ರ ಜೊತೆಗೆ ಎರಡು ಸಭೆಗಳು ನಡೆದಿದ್ದಾವೆ ಬೆಂಗಳೂರಲ್ಲಿ ಎಸ್ಪೆಷಲಿ. ಅದು ಒಂದು ಬಂದುಬಿಟ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಪರಿಗೆ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಕೂಡ ಅಗ್ರಿಕಲ್ಚರಿಗೆ ಕೂಡ ಹೆಲ್ಪ್ ಆಗುತ್ತೆ. ಯಾವುದ್ರಿ ಒಂದೇದು ಬಂದುಬಿಟ್ಟು ತಂತ್ರಜ್ಞಾನಕ್ಕೆ ರಿಲೇಟೆಡ್ ಇರ್ತಕ್ಕಂಥದ್ದು, ಇನ್ನೊಂದು ಹಾರ್ಟಿಕಲ್ಚರ್ ಅಂದರೆ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಇವೆಲ್ಲವನ್ನು ಕೂಡ ಒಂದೊಂದೇ ಡಿಸ್ಕಸ್ ಮಾಡ್ಕೊಂಡು ನೋಡೋಣ. ಸೊ ಒಂದೇದು ನ್ಯೂಸ್ ಬಂದುಬಿಟ್ಟು ವಿಕ್ರಮ್ ಮತ್ತೊಮ್ಮೆ ಲ್ಯಾಂಡಿಂಗ್ ಆಗಿದೆ ಅಂಥೇಳಿ. ವಿಕ್ರಮ್ ಮತ್ತೊಮ್ಮೆ ಲ್ಯಾಂಡಿಂಗ್ ಆಗಿದೆ ಅಂಥೇಳಿ. ಸೊ ಫಸ್ಟ್ ಟೈಮ್ ಎಲ್ಲಿ ಲ್ಯಾಂಡ್ ಆಗಿತ್ತಿರೋದು, ಸೊ ಚಂದ್ರನ, ಇದು ಇಕ್ವೆಟೋರಿಯಲ್ ಚಂದ್ರನ್ ಅಂತ ಕನ್ಸಿಡರ್ ಮಾಡಿದರೆ ಇಲ್ಲಿ ಸೌತ್ ಪೋಲಲ್ಲಿ ಲ್ಯಾಂಡ್ ಆಗಿರ್ತಕ್ಕಂಥದ್ದು. ಇದೇನಂತಂದರೆ ಪ್ರಪಂಚದಲ್ಲೇ ಮೊದಲ ಲ್ಯಾಂಡರ್ ಇದು ಲ್ಯಾಂಡ್ ಮಾಡಿರ್ತಕ್ಕಂಥದ್ದು. ಚಂದ್ರಯಾನ 2 ಅಲ್ಲಿ ನಾವು ಫೇಲ್ ಆಗಿದ್ವಿ, ಬಟ್ ಏನಂತಂದರೆ ಅಲ್ಲೇ ಹೋಗಿ ನಾವು ಲ್ಯಾಂಡ್ ಆಗಿರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ಲ್ಯಾಂಡ್ ಆಗಿರ್ತಕ್ಕಂಥ ಪ್ಲೇಸಿದ್ದು ಹೆಸರು ಏನು ಅಂಥೇಳಿ ಇಂಪಾರ್ಟೆಂಟ್ ಇದೆ. ಸೊ ಇದು ಪ್ಲೇಸ್ದು ಹೆಸರು ಏನು ರೀ? ಆಯಿತು, ಬೇಗ ಬೇಗ ಕಮೆಂಟ್ ಮಾಡಿರಿ ಅಲ್ಲಿ ಇದರ ಹೆಸರು ಏನಿದೆ ಅಂಥೇಳಿ, ಆಯಿತಾ? ಸೊ ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇವಾಗ ಬರ್ರಿ, ಇದೇನಂತಂದರೆ ಇಲ್ಲಿ ಲ್ಯಾಂಡ್ ಆಗಿದೆ ಅಂತ ಗೊತ್ತಾಗಿದೆ. ಇದನ್ನು ನಾವು ವಿಕ್ರಮ್ ಲ್ಯಾಂಡರ್ ಅಂಥೇಳಿ ಕನ್ಸಿಡರ್ ಮಾಡೋಣ. ಈ ವಿಕ್ರಮ್ ಲ್ಯಾಂಡರ್ಗೆ ಇದೊಂದು ಸ್ವಲ್ಪ ಡೈಗ್ರಾಮ್ ಹಿಂಗೆ ಹಾಕ್ತೀನಿ. ಈ ವಿಕ್ರಮ್ ಲ್ಯಾಂಡರಲ್ಲಿ ಇಲ್ಲೆಲ್ಲ ಕೂಡ ಪೇಲೋಡ್ಸ್ಗಳು ಇಟ್ಟಿದ್ದಾರೆ, ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ಗಳು ಇಟ್ಟಿರ್ತಕ್ಕಂಥದ್ದು. ಅವುಗಳದ್ದು ಒಂದೊಂದೇ ಆಗಿರ್ತಕ್ಕಂಥ ಅವ್ರದ್ದೇ ಕಾರ್ಯಗಳಿವೆ, ಅವನ್ನ ನೋಡೋಣ. ಮತ್ತು ಇವತ್ತಿಂದ ನ್ಯೂಸ್ ಏನಪ್ಪ ಅಂತಂದರೆ, ಇಲ್ಲಿ ಇದು ನಾನು ಯಾಕೆ ಇನ್ನೊಂದು ಸತಿ ಇದು ಲೈನ್ ಹಾಕಿದ್ದೀನಿ ಅಂತಂದರೆ, ಇವೆಲ್ಲವೂ ಕೂಡ ಏನಪ್ಪ ಅಂತಂದರೆ ಬೂಸ್ಟರ್ಸ್ಗಳು. ಇದು ಬೂಸ್ಟರ್ಸು ಅಥವಾ ಎಂಜಿನ್ಗಳು. ಸೊ ಇದು ಕೆಳಗಡೆ ಇಳಿಬೇಕಾಯ್ತಂದರೆ ಚಂದ್ರನ ಗ್ರಾವಿಟೇಷನ್ ಫೋರ್ಸನ್ನು ಕಡಿಮೆ ಮಾಡ್ತಾ ಸಾಫ್ಟ್ ಲ್ಯಾಂಡಿಂಗ್ ಅಂತೇಳಿ ಕರಿತೀವಲ್ಲ, ಹಾರ್ಡ್ ಲ್ಯಾಂಡಿಂಗ್ ಅಂತಂದರೆ ಒಡೆದೋಗ್ಬಿಡೋದು. ಇದು ವಿಕ್ರಮ್ ಸಾಫ್ಟ್ ಲ್ಯಾಂಡಿಂಗ್ ಆಗಬೇಕಂತಂದರೆ ಇದು ಗುರುತ್ವಾಕರ್ಷಣೆ ವಿರುದ್ಧವಾಗಿ ನಿಂತು ಅಲ್ಲಿ ಲ್ಯಾಂಡ್ ಆಗಿರ್ತಕ್ಕಂಥದ್ದು. ಅದೇ ರೀತಿ ಇವಾಗ ಏನಂತಂದ್ರೆ ಒಂದು ಸತಿ ಲ್ಯಾಂಡ್ ಆಯಿತು, ಇವಾಗ 14 ದಿನ ಆಯಿತು ಅಂತಂದರೆ ಒಂದು ಲೂನಾರ್ ಡೇ ಕಂಪ್ಲೀಟ್ ಆಯಿತು. ಆ ಲೂನಾರ್ ಡೇ ಕಂಪ್ಲೀಟ್ ಆದಮೇಲೆ ಅವಾಗೇನಾಗುತ್ತೆ ಅಂತಂದರೆ ಕತ್ಲಾದಾಗ ಅಲ್ಲಿ ಚಂದ್ರನಲ್ಲಿ ಎಷ್ಟು ಟೆಂಪ್ರೇಚರ್ ಅಂತಂದರೆ ಏನಿಲ್ಲ ಅಂತಂದ್ರೆ -200 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗುತ್ತೆ. ಸೊ ಅರ್ಥ ಮಾಡ್ಕೊಳ್ರಿ ವಿಕ್ರಮಿಗೆ ಎಷ್ಟು ಕೆಪಾಸಿಟಿ ಇದೆ ಅಂಥೇಳಿ. ಸೊ ಟೆಂಪ್ರೇಚರ್ನ ವಿತ್ಸ್ಟ್ಯಾಂಡ್ ಮಾಡ್ತಕ್ಕಂಥ ಕೆಪಾಸಿಟಿ ಎಷ್ಟಿದೆ ಅಂಥೇಳಿ. ಹಾಗಾದ್ರೆ ಬನ್ರಿ ಇವತ್ತೇನಾಗಿದೆ ಅಂತ ನೋಡಿದರೆ, ಈಗ ಡಾರ್ಮೆಂಟಾಗಿ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಇವಾಗ ಏನಂತಂದರೆ ಅದನ್ನು ಕೂಡಿಸ್ಬಿಟ್ಟಿದ್ದಾರೆ ಅಂತಂದರೆ ನಿದ್ರೆಯಲ್ಲಿದೆ ಅಂತ ಹೇಳಿ ಕರಿತೀವಿ ಅದನ್ನು. ಅದೇ ಟೈಮಲ್ಲಿ ಇಸ್ರೋದವರು ಭೂಮಿಯಿಂದ, ಅರ್ತಿಂದ, ಅದು ಬೆಂಗಳೂರಿಂದ ಸಿಗ್ನಲ್ಗಳು ಕಳಿಸಿ ಇದನ್ನು ಮೇಲೆ ಕರ್ಕೊಂಡೋಗಿ ಮತ್ತೆ ಕೆಳಗಡೆ ಇಳಿಸಿರ್ತಕ್ಕಂಥದ್ದು. ಸೊ ಮೇಲ್ಗಡೆ ಅಂತಂದ್ರೆ ಪೂರಾ ಎತ್ತರಕ್ಕೆ ಏನು ಕರ್ಕೊಂಡು ಹೋಗಿಲ್ಲ, ಇಲ್ಲಿ ಕುಂದ್ರಿಸಿ ಏನಪ್ಪ ಅಂತಂದರೆ ಎಷ್ಟು ಮೇಲೆ ಹೋಗಿ ಕೆಳಗಡೆ ಇಳಿಯುತ್ತೆ ಅಂಥೇಳಿ ಒಂದು ಸ್ವಲ್ಪ ಚೆಕ್ ಮಾಡಿರ್ತಕ್ಕಂಥದ್ದು. ಎಷ್ಟಪ್ಪ ಡಿಸ್ಟೆನ್ಸ್ ಅಂತಂದರೆ 40 ಸೆಂಟಿಮೀಟ್ರ್ ಎತ್ತರಕ್ಕೆ, 40 ಸೆಂಟಿಮೀಟ್ರ್ ಮೇಲ್ಗಡೆ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ಬಂದುಬಿಟ್ಟು 30 to 40 ಸೆಂಟಿಮೀಟರ್ಸು ಕೆಳಗಡೆ ಇಳಿಸಿರ್ತಕ್ಕಂಥದ್ದು.
ಸೊ ಇಲ್ಲಿದಾವಲ್ಲ ಇವು ಮೇಲ್ಗಡೆ ಬೂಸ್ಟ್ ಮಾಡ್ತವೆ. ಬೂಸ್ಟ್ ಮಾಡಿ 30 to 40 ಇದು 40 ಸೆಂಟಿಮೀಟರ್ ಮೇಲ್ಗಡೆ ಮತ್ತು 30 to 40 ಸೆಂಟಿಮೀಟ್ರ್ ಕೆಳಗಡೆ, ಅಂದರೆ ಇದ್ರ ಪಕ್ಕದಲ್ಲಿ ಲ್ಯಾಂಡ್ ಆಗಿರ್ತಕ್ಕಂಥದ್ದು. ಇದು ಎದಕ್ಕಪ್ಪ ಅಷ್ಟೊಂದು ನಮ್ಗೆ ಇಂಪಾರ್ಟೆನ್ಸ್ ಅಂತಂದರೆ, ಇವಾಗ ಒಂದೊಂದು ಸ್ಮಾಲ್ ಸ್ಟೆಪ್ಗಳು ಕೂಡ ಬಾಹ್ಯಾಕಾಶ ಇತಿಹಾಸದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವಾಗ ಏನಂತಂದರೆ 1969ರಲ್ಲೇ USA ನಾಸಾ ಮೂಲಕ ಚಂದ್ರನ ಮೇಲೆ ಮನುಷ್ಯರನ್ನೇ ಕಳಿಸಿರ್ತಕ್ಕಂಥದ್ದು. ಅಲ್ಲಿ ಆ ಟೈಮಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಫಸ್ಟ್ ಚಂದ್ರನ ಮೇಲೆ ಇಳಿದಿರ್ತಕ್ಕಂಥ ಒಬ್ಬರು ಗಗನಯಾನಿ. ಹೌದು, ಅವ್ರು ಏನಂತಂದರೆ ಅವತ್ತು ಇಳಿದಿದ್ದ ದಿನ ನೆಕ್ಸ್ಟ್ ಅವ್ರ ಬಗ್ಗೆ ಅದನ್ನು ಕೇಳಿದಾಗ ಅವ್ರು ಏನಂದ್ರು ಅದ್ರ ಬಗ್ಗೆ ಅಂತಂದರೆ, ದಿಸ್ ಈಸ್ ಒನ್ ಸ್ಮಾಲ್ ಸ್ಟೆಪ್ ಫಾರ್ ಅ ಮ್ಯಾನ್, ಒನ್ ಜಾಯಿಂಟ್ ಲೀಪ್ ಫಾರ್ ಅ ಮ್ಯಾನ್ ಕೈಂಡ್ ಅಂತೇಳಿ ಹೇಳಿದ್ರು ಅವರು. ಸೊ ಅಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು ಮಾತು ಹೇಳಿದ್ರು. ಇವತ್ತು ಮೇ ಬಿ ಅದೊಂದು ಸಣ್ಣ ಹೆಜ್ಜೆ ಆಗಿರ್ಬೋದು, ಬಟ್ ಏನಂತಂದರೆ ಬರೋ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ನಿರ್ಧಾರವಾಗಲಿದೆ ಅಂತ ಹೇಳಿದ್ರು ಅವರು. ಅದೇ ರೀತಿ ಇವತ್ತು ಮೇ ಬಿ ಇದೊಂದು ಸಣ್ಣ ಸ್ಟೆಪ್ ಇರ್ಬೋದು, ಮೇ ಬಿ ನಾವು ಇವತ್ತು ಬರೀ ಸೆಂಟಿಮೀಟ್ರಲ್ಲಿ ಮಾತಾಡ್ತಿರ್ಬೋದು, ಬಟ್ ಬರೋ ದಿನಗಳಲ್ಲಿ ಏನಂತಂದರೆ ಒಂದು ಸತಿ ಇವಾಗ ಕೆಳಗಡೆ ಇಳಿದಿದ್ದೀವಿ, ನೆಕ್ಸ್ಟ್ ಏನಂತಂದರೆ ನಾವು ಕೂಡ ಚಂದ್ರನಲ್ಲಿ ಗಗನಯಾನಿಗಳನ್ನು ಕಳಿಸ್ತೀವಿ. ಅದೇ ಟೈಮಲ್ಲಿ ಒಂದು ಸತಿ ಅವ್ರು ಇಳಿದ್ಮೇಲೆ ವಾಪಸ್ ಮೇಲ್ಗಡೆನೂ ಬರಬೇಕಲ್ಲ, ಅಲ್ಲಿ ಬಂದುಬಿಟ್ಟು ಅವರು ಸ್ಪೇಸ್ ಕ್ರಾಫ್ಟ್ ಏನು ಸರೌಂಡಿಂಗ್ ಆರ್ಬಿಟ್ರಲ್ಲಿದೆ ಅಲ್ಲ, ಇದು ಆರ್ಬಿಟರಿಗೆ ಬಂದು ಇದು ಜಾಯ್ನ್ ಆಗಬೇಕಲ್ಲ. ಅದಕ್ಕೋಸ್ಕರ ಇವತ್ತೇನಂತಂದರೆ ಒಂದು 40 ಸೆಂಟಿಮೀಟರ್ ಅಷ್ಟೇ ಮೇಲ್ಗಡೆ ಕಳಿಸಿರ್ಬೋದು, ಬಟ್ ನೆಕ್ಸ್ಟ್ ಏನಂತಂದರೆ ಮನುಷ್ಯರನ್ನು ಕೂಡ ಕಳಿಸಿದಾಗ ಅಲ್ಲಿ ಹೆಲ್ಪ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಇಲ್ಲಿಂದ ಈ ಪ್ಲೇಸ್ ಆನ್ಸರ್ ಮಾಡ್ರಿ ಅಂತ ಹೇಳಿದ್ವಿ. ನಾನು ಆನ್ಸರ್ ಮಾಡಿದವ್ರಿಗೆ ಏನಂತಂದರೆ ನಾನು ನೆಕ್ಸ್ಟ್ ಹೇಳ್ತೀನಿ, ಅವ್ರು ಯಾರ್ಯಾರು ಆನ್ಸರ್ ಮಾಡಿದಾರೆ ಅಂತ ನೆಕ್ಸ್ಟ್ ವೀಡಿಯೋಲಿ ಅವ್ರ ಹೆಸರುಗಳನ್ನು ಹೇಳ್ತೀನಿ ನಾನು. ಸೊ ಈ ಆನ್ಸರ್ ಮಾಡಿದವರು ಓಕೆ, ಆನ್ಸರ್ ಮಾಡ್ಲಾರ್ದವ್ರು ಏನಂತಂದರೆ ಮತ್ತೊಂದು ಸತಿ ಇಲ್ಲಿ ಕೇಳ್ರಿ. ಇವಾಗ ಒಂದು ಸತಿ ಇಲ್ಲಿ ಇಳಿದಿದೆಯಲ್ಲ, ಮತ್ತೆ ಹೋಗಿ ಇನ್ನೊಂದು ಪ್ಲೇಸಿಗೆ ಇಳಿಯೋಕ್ಕೆ, ಮತ್ತು ಚಂದ್ರನದು ಇನ್ನೊಂದಿಷ್ಟು ಸರ್ಫೇಸನ್ನ ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಇನ್ನೊಂದಿಷ್ಟು ಡೀಟೇಲ್ಸ್ಗಳನ್ನು ಭೂಮಿಗೆ ಕಳಿಸಿ ಮತ್ತು ಪ್ರಪಂಚದ್ದು ಬಾಹ್ಯಾಕಾಶಗೂ ಕೂಡ ಇಸ್ರೋ ಹೆಲ್ಪ್ ಮಾಡಲಿದೆ ಅಂಥೇಳಿ. ಆಯಿತಾ? ಇದೇನಂತಂದರೆ ಇರ್ತಕ್ಕಂಥ ನ್ಯೂಸ್. ಇಲ್ಲಿ ಅದ್ರ ಜೊತೆಗೆ ಇಲ್ಲೊಂದು ಕ್ಯಾಚ್ ಮಾಡ್ತಕ್ಕಂಥ ಒಂದು ಪಾಯಿಂಟ್ ಏನಂತಂದರೆ, ಇದೊಂದು ಕ್ರಿಯೆ ಇದೆಯಲ್ಲ ಮೇಲ್ಗಡೆ ಕಳಿಸಿ ಮತ್ತು ಸೈಡಿಗೆ ಇಳಿಸ್ತಕ್ಕಂಥ ಕ್ರಿಯೆ ನಾವೇನಂತ ಕರಿತೀವಪ್ಪ ಅಂತಂದರೆ ಹಾಪ್ ಟೆಸ್ಟ್ ಅಂತ ಹೇಳಿ ಕರಿತೀವಿ. ಓಕೆನಾ? ಹಾಪ್ ಟೆಸ್ಟ್ ಅಂತ ಹೇಳಿ ಡೈರೆಕ್ಟ್ ಕ್ವಶನ್ ಬರುತ್ತೆ ನಿಮಗೆ, ಅತ್ಯಧಿಕ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು. ಹಾಪ್ ಟೆಸ್ಟ್ ಅಂತಂದ್ರೆ ಏನು? ಚಂದ್ರನ ಮೇಲೆ ವಿಕ್ರಮ್ ಲ್ಯಾಂಡರ್ ಏನಾಗಿದೆಯಲ್ಲ ಅದನ್ನು ಮೇಲ್ಗಡೆ ಕರ್ಕೊಂಡೋಗಿ ಮತ್ತೆ ಸೈಡಿಗೆ ಇಳಿಸಿರ್ತಕ್ಕಂಥ ಒಂದು ಕ್ರಿಯೆಗೆ ನಾವೇನಂತ ಕರಿತೀವಿ ಅಂತಂದರೆ ಹಾಪ್ ಟೆಸ್ಟ್ ಮಾಡಲಾಗಿದೆ ಅಂಥೇಳಿ ಕರಿತೀವಿ ನಾವು. ಈ ವಿಕ್ರಮ್ ಲ್ಯಾಂಡರಲ್ಲಿ ಒಂದಿಷ್ಟು ಪೇಲೋಡ್ಗಳನ್ನು ಇಟ್ಟು ಕಳಿಸಿರ್ತಕ್ಕಂಥದ್ದು. ಆ ಪೇಲೋಡ್ಗಳಿಗೆ ನಾವು ಇನ್ಸ್ಟ್ರೂಮೆಂಟ್ ಅಂತ ಕೂಡ ಕರಿಬೋದು. ಒಂದೊಂದು ಇನ್ಸ್ಟ್ರೂಮೆಂಟು ಒಂದೊಂದು ಟೈಪ್ ಕೆಲಸ ಮಾಡುತ್ತೆ. ಅದರಲ್ಲಿ ನಾವೇನಂತಂದ್ರೆ ಇವತ್ತು 2 ಇನ್ಸ್ಟ್ರೂಮೆಂಟ್ ಬಗ್ಗೆ ನೋಡೋಣ. ಒಂದೇ ಇನ್ಸ್ಟ್ರೂಮೆಂಟ್ ಬಂದುಬಿಟ್ಟು ಚಾಸ್ಟೆ ಅಂತ ಹೇಳಿ, ಅದ್ರೇನಂತಂದರೆ ಚಂದ್ರಾದ ಸರ್ಫೇಸ್ ಥರ್ಮೋಫಿಸಿಕಲ್ ಎಕ್ಸ್ಪಿರಿಮೆಂಟ್ ಅಂತ ಹೇಳಿ ಕರಿತೀವಿ. ಅಂದರೆ ಚಂದ್ರನ ಮೇಲ್ಮೈ ಥರ್ಮೋಭೌತಿಕ ಪ್ರಯೋಗ ಮಾಡ್ತಕ್ಕಂಥ ಒಂದು. ಇದರಲ್ಲಿ ಏನಂತಂದರೆ ಇನ್ನೊಂದು ಏನಿದೆ ಅಂತಂದರೆ ಇಲ್ಸಾ ಅಂತ ಹೇಳಿದೆ. ಇದು ಇಲ್ಸಾ ಅಂತಂದರೆ SA ಅಂತೇಳಿ ನೆನ್ಪಿಟ್ಬಿಡ್ರಿ. SA ಅಂತಂದರೆ ಸಿಸ್ಮಿಕ್ ಆ್ಯಕ್ಟಿವಿಟಿ ಯಾವುದರಲ್ಲಿ ಚಂದ್ರನಲ್ಲಿ ಆಗಿರ್ತಕ್ಕಂಥ ಸಿಸ್ಮಿಕ್ ಆ್ಯಕ್ಟಿವಿಟಿನ ಅಧ್ಯಯನ ಮಾಡ್ತಿರ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಇದು. ಓಕೆನಾ? ಅಂದರೆ ನಮ್ಮ ಭೂಮಿ ಮೇಲೆ ಯಾವ ರೀತಿ ಅರ್ತ್ ಕ್ವೇಕ್ ಆಗುತ್ತಲ್ಲ ಅದೇ ರೀತಿ ಲೂನಾರ್ ಕ್ವೇಕ್ ಅಥವಾ ಮೂನ್ ಕ್ವೇಕ್. ಸೊ ಮತ್ತು ಅಲ್ಲಿ ಹೋಗಿ ಅರ್ತ್ ಕ್ವೇಕ್ ಆಗುತ್ತೆ ಅಂತ ಹೇಳಕ್ಕೆ ಹೋಗ್ಬೇಡ್ರಿ, ಅಲ್ಲಿ ಮೂನ್ ಕ್ವೇಕ್ ಆಗುತ್ತೆ. ಯಾಕಂತಂದ್ರೆ ನೀವು ಅಲ್ಲಿ ಮೂನಲ್ಲಿ ಇದ್ರಿ ನೀವು. ಓಕೆನಾ? ಇದು ಬಂದ್ಬಿಟ್ಟು ಏನಂತಂದರೆ SA ಇಲ್ಸಾದಲ್ಲಿ SA ಅಂತ ನೆನ್ಪಿಟ್ರೆ ನಿಮಗೆ ಆನ್ಸರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ನ್ಯೂಸ್ ಏನಿದೆ ಅಂತಂದರೆ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ ಎರಡೂ ಚಂದ್ರನ ಮೇಲ್ಮೈಯಲ್ಲಿ -200 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನದಿಂದ ಸಮರ್ಪಕವಾಗಿ ರೀಚಾರ್ಜ್ ಮಾಡಬಹುದು. ಚಂದ್ರನ ಸೆಪ್ಟೆಂಬರ್ 4ರಂದು ಅಸ್ತಂಗತವಾಗಿರ್ತಕ್ಕಂಥದ್ದು, ಅಂದರೆ ನಿದ್ರಾವಸ್ಥೆಯಲ್ಲಿ ಹೋಗಿರ್ತಕ್ಕಂಥದ್ದು, ಹೈಬರ್ನೇಟ್ ಆಗಿಬಿಡುತ್ತೆ ಅಂತನಾದರೂ ಅಂದ್ಕೊಳ್ಳಿ, ಹೈಬರ್ನೇಟ್ ಆಗಿಬಿಡುತ್ತೆ. ಸೊ ಸೆಪ್ಟೆಂಬರ್ 20ಕ್ಕೆ ಉದಯಿಸುತ್ತಾನೆ. ಅಲ್ಲಿ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ ಸೆಪ್ಟೆಂಬರ್ 20ಕ್ಕೆ ಅಂದರೆ ಇವತ್ತು 5ನೇ ತಾರೀಕು ಇರ್ತಕ್ಕಂಥದ್ದು. ಸೊ ಸೆಪ್ಟೆಂಬರ್ 20 ಅಂದರೆ ಕರೆಕ್ಟ್ ಇನ್ನೊಂದು ಲೂನಾರ್ ಡೇ ಕಂಪ್ಲೀಟ್ ಆದಮೇಲೆ ಏನಾಗುತ್ತೆ, ನಮ್ಮದು ಭೂಮಿ ಮೇಲೆ 14 ದಿನ. ಓಕೆನಾ? ಅವತ್ತಿನ ದಿನ ಏನಂತಂದರೆ ಮತ್ತೆ ಸೂರ್ಯ ಬರೋದ್ರಿಂದ ಮತ್ತೆ ಅದು ಕಾರ್ಯವನ್ನು ಮಾಡುತ್ತೆ ಅಂಥೇಳಿ. ಯಾವುದು? ಪ್ರಜ್ಞಾನ್ ರೋವರ್. ಅಲ್ಲೇನು ರೋಬೋಟ್ ಇದೆಯಲ್ಲ, ಅದು ಗಾಲಿ ಇರ್ತಕ್ಕಂಥ ಒಂದು ರೋವರ್ ಇದೆಯಲ್ಲ, ಇದು ಮೂವ್ಮೆಂಟ್ ಆಗ್ತಕ್ಕಂಥದ್ದು, ಇದು ಪ್ರಜ್ಞಾನ್. ಆಯಿತಾ? ಇವೆರಡೂ ಕೂಡ ಮತ್ತೆ ಕೆಲಸ ನಾವು ಮಾಡ್ತಿದ್ದೀವಿ ಅಂತ ಹೇಳಿರ್ತಕ್ಕಂಥದ್ದು. ಇದು ಚಂದ್ರನ ಬಗ್ಗೆ ಆಯಿತು. ನೆಕ್ಸ್ಟ್ ಬಂದಿರತಕ್ಕಂಥ ಒಂದು ಅಪಾಯಿಂಟ್ಮೆಂಟ್ ಇದೆ. ಆ ಅಪಾಯಿಂಟ್ಮೆಂಟ್ ನ್ಯೂಸ್ ನೋಡೋದಾದರೆ CBC DG ಆಗಿ ಓಜಾ ಅಧಿಕಾರವನ್ನು ಸ್ವೀಕರಿಸಿರ್ತಕ್ಕಂಥದ್ದು.
ಧೀರೇಂದ್ರ ಓಜಾ ಅವರು ಸೆಂಟ್ರಲ್ ಬ್ಯೂರೋ ಆಫ್ ಕಮ್ಯುನಿಕೇಷನ್ನ ಮಹಾನಿರ್ದೇಶಕರಾಗಿ ಅಧಿಕಾರವನ್ನು ಸ್ವೀಕರಿಸ್ಕೊಂಡಿರ್ತಕ್ಕಂಥದ್ದು. ಇವ್ರು ಯಾರ್ದಪ್ಪ ಅಂತಂದರೆ ಇಲ್ಲಿ ಅವರು PIBಗೆ ಪ್ರಧಾನ ಮಹಾಕಾರ್ಯದರ್ಶಿಯಾಗಿ ವರ್ಗಾವಣೆಗೊಂಡ ಮನೀಶ್ ದೇಸಾಯಿ. ಸೊ PIBಗೆ ಯಾರು ಹೋದ್ರಿ? PIBಗೆ ಮನೀಶ್ ದೇಸಾಯಿ ಅವರು ಹೋದರು. ಸೊ ಮನೀಶ್ ದೇಸಾಯಿ ಅವ್ರದ್ದು ಜಾಗಕ್ಕೆ ಯಾರು ಬಂದರು? CBCಲಿ ಅವರು ಇದ್ದರು, ಮನೀಶ್ ದೇಸಾಯಿ ಅವರು. ಅವ್ರ ಜಾಗಕ್ಕೆ ಯಾರಪ್ಪ ಅಂತಂದರೆ ಧೀರೇಂದ್ರ ಓಜಾ ಅವರು ಬಂದಿರತಕ್ಕಂಥದ್ದು. ಇಲ್ಲೇನಂತಂದರೆ ಆಯ್ತು, ಇವ್ರ ಹೆಸರು ಒಂದು ನೆನ್ಪಿಡ್ರಿ ಕರೆಕ್ಟಾಗಿ. ಧೀರೇಂದ್ರ ಓಜಾ ಅವ್ರು ಏನಪ್ಪ ಅಂತಂದರೆ ಕೇಂದ್ರೀಯ ಸಂವಹನ ಬ್ಯೂರೋ ಆಫ್ ಕಮ್ಯುನಿಕೇಷನ್ನ ಇವಾಗ ಮಹಾನಿರ್ದೇಶಕರಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ CBC ಅಂದರೆ ಏನಂತ ಹೇಳಿ ನೋಡಿದರೆ, CBC ಬಂದುಬಿಟ್ಟು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ್ದು, ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಸಚಿವಾಲಯದ ಏನಪ್ಪ ಅಂತಂದರೆ ಒಂದು ಘಟಕವಾಗಿರ್ತಕ್ಕಂಥದ್ದು. ಇದು ನೆನ್ಪಿಡ್ರಿ, ಇದು 1ನೇ ಪಾಯಿಂಟು. ಅದ್ರ ಜೊತೆಗೆ ಸಚಿವಾಲಯಗಳು, ಇಲಾಖೆಗಳು ಮತ್ತು ಸಾರ್ವಜನಿಕ ವಲಯಗಳ ಸಂಸ್ಥೆಗಳ ಮತ್ತು ಸ್ವಾಯತ್ತ ಸಂಸ್ಥೆಗಳ 360 ಡಿಗ್ರಿ ಸಂವಹನ. ಅಂದರೆ ಸಿಂಪಲಾಗಿ ಹೇಳ್ಬೇಕಂತಂದರೆ ಗೌರ್ಮೆಂಟ್ ಏಜೆನ್ಸಿದು ಏನೇನಿದೆಯಲ್ಲ ಅದ್ರದ್ದೆಲ್ಲವನ್ನು ಕೂಡ ಪ್ರಸಾರ ಮಾಡ್ತಕ್ಕಂಥದ್ದು. ಅಂದರೆ ಅಡ್ವರ್ಟೈಸ್ಮೆಂಟ್ ಮಾಡ್ತಕ್ಕಂಥದ್ದು. ಇದು ಯಾಕೆ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ರಿಪೋರ್ಟ್ ಬಂದುಬಿಟ್ಟಿತ್ತು ಏನಂತಂದರೆ 2018 ಮತ್ತು 19 ಅವಧಿಯಲ್ಲಿ ಕೇಂದ್ರ ಸರ್ಕಾರ ಎಷ್ಟು ಪಬ್ಲಿಸಿಟಿಗೋಸ್ಕರ ಖರ್ಚು ಮಾಡಿತ್ತು ಅಂತಂದರೆ ಏನಿಲ್ಲ ಅಂತಂದ್ರೆ 3064.42 ಕೋಟಿಯಷ್ಟು. ಸೊ ಇವಾಗ ಅದನ್ನು ಖರ್ಚು ಮಾಡಿದವ್ರು ಯಾರ್ರಿ? CBC ಮೂಲಕ ಕೇಂದ್ರ ಸರ್ಕಾರದವರು ಖರ್ಚು ಮಾಡಿರ್ತಕ್ಕಂಥ. ಅದು ಯಾವುದೇ ರೀತಿ ಆದ್ರೂ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಆಯಿತಾ, ಅಥವಾ ಡಿಜಿಟಲ್ ಮೀಡಿಯಾ ಇರ್ಬೋದು, ನ್ಯೂಸ್ ಪೇಪರಲ್ಲಿ ಅಥವಾ ಹೋರ್ಡಿಂಗ್ ಹಾಕ್ಸಿರೋದು ಅಡ್ವರ್ಟೈಸ್ಮೆಂಟು. ಮತ್ತು ಏನಂತಂದರೆ ಎಷ್ಟೋ ಜನಕ್ಕೆ ಗೊತ್ತಿರೋಂಗಿಲ್ಲ ಯಾವ್ದು ರೀತಿ ಸ್ಕೀಮ್ಸ್ಗಳು ಕೇಂದ್ರ ಸರ್ಕಾರದವ್ರು ತಂದಿದ್ದಾರೆ ಅಂಥೇಳಿ. ಆದ್ದರಿಂದ ಏನಂತಂದರೆ ಇದನ್ನು ಯಾವಾಗ ಸ್ಥಾಪನೆ ಮಾಡಿದರು ಅಂತಂದರೆ 2017ರಲ್ಲಿ ಡಿಸೆಂಬರ್ 8, 2017ರಲ್ಲಿ ಸ್ಥಾಪಿಸಲಾಯಿತು. ಇದನ್ನು ಜಾಹೀರಾತು ಮತ್ತು ದೃಶ್ಯ ಪ್ರಚಾರ ಸಂಸ್ಥೆಯಾಗಿರ್ತಕ್ಕಂಥ ನಿರ್ದೇಶನ, ಫೀಲ್ಡ್ ಪಬ್ಲಿಸಿಟಿ DFP ಮತ್ತು ಹಾಡು ನಾಟಕ ವಿಭಾಗ ಇವೆಲ್ಲವನ್ನು ಏಕೀಕರಣಗೊಂಡು, ಅಂದರೆ 3 ಏಜೆನ್ಸಿನ, ಒಂದು DAVP, ಇನ್ನೊಂದು DFP ಮತ್ತು SNDD, ಇವು 3 ಸೇರಿಸಿ ಏನು ಮಾಡಿದ್ರಪ್ಪ ಅಂತಂದರೆ CDC ಅಂಥೇಳಿ ಮಾಡಿರೋದು. ಇದ್ರದ್ದು ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂತಂದರೆ ಸೂಚನ್ ಭವನ, ಅಲ್ಲೇ ಹೆಸರು ಇರ್ತಿದೆ, ಸೂಚನೆ ಮಾಡ್ತಕ್ಕಂಥ ಸೂಚನ್ ಭವನದಲ್ಲಿರ್ತಕ್ಕಂಥದ್ದು ಇದು. ಸೊ ಮಹಾನಿರ್ದೇಶಕರ ನೇತೃತ್ವದಲ್ಲಿ 23 ಪ್ರಾದೇಶಿಕ ಅಧಿಕಾರಿಗಳು, 148 ಕ್ಷೇತ್ರ ಅಧಿಕಾರಿಗಳನ್ನು ಹೊಂದಿದೆ. ಜನರನ್ನು ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆಯನ್ನು ಪ್ರಚೋದಿಸಲು ಸರ್ಕಾರ ನೀತಿ ಮತ್ತು ಕಾರ್ಯಕ್ರಮಗಳ ಬಗ್ಗೆ ಶಿಕ್ಷಣ ನೀಡುವ ಪ್ರಕ್ರಿಯೆ. ಅವಾಗಲೇ ಹೇಳಿದ್ನಲ್ಲ ಏನಂಥೇಳಿ, ಮುದ್ರಣ ಮಾಧ್ಯಮ ಇರ್ಬೋದು, ಆಡಿಯೋ, ದೃಶ್ಯ, ಹೊರಾಂಗಣ, ಡಿಜಿಟಲ್ ಮಾಧ್ಯಮಗಳ ಮೂಲಕ ಇರಿಸ್ತಕ್ಕಂಥದ್ದು. ಇವೇನೇನಂತಂದರೆ ಜನರಿಗೆ ಈಸಿಯಾಗಿ ತಲುಪಬೇಕು ಏನೇನು ಮಾಡ್ತಿದೆ ಸರ್ಕಾರ ಅಂಥೇಳಿ. ಅದಕ್ಕೆ ನೀವೇನಂತಂದರೆ ಯಾವಾಗಾದರೂ ಮೋದಿ ಅವ್ರದ್ದು ನೋಡಿರ್ಬೋದು, ಯಾವುದಾದ್ರೂ ಹೊಸದಾಗಿ ಸ್ವಚ್ಛ ಭಾರತ್ ಅಂಥೇಳಿ ಸ್ಕೀಮ್ ತಂದಿದ್ರು ಅಂತಂದರೆ ಆಲ್ರೆಡಿ ನೀವೇನು ನೋಡೋಕೆ ಸ್ಟಾರ್ಟ್ ಮಾಡ್ತಿದ್ದೆ ಅಂದರೆ ಅದ್ರ ರಿಲೇಟೆಡ್ ಹೋರ್ಡಿಂಗ್ ನೋಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಿದ್ದೆ. ಅದು ಹೋರ್ಡಿಂಗ್ ಸುಮ್ಮನೆ ಬರೋಂಗಿಲ್ಲ, ಆ ಹೋರ್ಡಿಂಗ್ ಖರ್ಚಿರಬೇಕು ಮತ್ತು ಅದ್ರ ಜೊತೆಗೆ ಆ ಮುನ್ಸಿಪಾಲ್ಟಿಗೋಸ್ಕರನೂ ಅದು ದುಡ್ಡು ಕೊಡಬೇಕು. ಇದೇ ರೀತಿ ಅದಕ್ಕೆ ಎಷ್ಟೋ ಖರ್ಚಿರುತ್ತೆ. ಮತ್ತು TVಯಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಬೇಕು, ಮತ್ತು ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಬೇಕು, ಡಿಜಿಟಲ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ. ಸೊ ಅವನ್ನೆಲ್ಲ ಸೇರಿಸಿ ಅದಕ್ಕೆ ನಿಮಗೊಂದು ಡಾಟಾ ಕೊಟ್ಟಿದ್ದೀನಿ ನಾನು. ಏನಂತಂದರೆ ಅವ್ರು ಎಷ್ಟು ಖರ್ಚು ಮಾಡಿದ್ರು ಅಂಥೇಳಿ 2018-19ರಲ್ಲಿ ಸುಮಾರು 3064 ಕೋಟಿಯಷ್ಟು ಖರ್ಚು ಮಾಡಿರ್ತಕ್ಕಂಥದ್ದು. ಸೊ ಇವಾಗ ಯಾರಾಗಿದ್ದರೆ ಅದರದ್ದು ಅಧ್ಯಕ್ಷ, ಇವಾಗ ಯಾರಾಗಿದ್ದಾರೆ ಮಹಾನಿರ್ದೇಶಕರು? ಧೀರೇಂದ್ರ ಓಜಾ ಅವರು. ಇವ್ರೇನಂತಂದರೆ ಇವರೆಲ್ಲ ಆಲ್ಮೋಸ್ಟ್ IAS ಆಫೀಸರ್ಗಳು ಇರ್ತಾರೆ. ಇವ್ರು ಯಾವಾಗಿನ ಬ್ಯಾಚ್ ಅವರು ಅಂತಂದರೆ 1990 ಬ್ಯಾಚ್ ಇರ್ತಕ್ಕಂಥವ್ರು. ಸೊ ನೀವು ಇನ್ ಕೇಸ್ ಇವಾಗ ಏನಾದರೂ UPSC KPSC ಏನಾದರೂ ಪಾಸ್ ಆದ್ರಿ ಅಂತಂದರೆ ಇವಾಗ 2023, ಇವ್ರು ಯಾವಾಗಿದ್ರು 2023ಕ್ಕೆ ಆಫೀಸರ್ ಆಗಿರ್ತಕ್ಕಂಥದ್ದು. ಅಂದರೆ ಎಷ್ಟು ವರ್ಷ ಆಯ್ತು ರೀ? ನೀವೇನು ನೋಡ್ರಿ, 33 ಇಯರ್ಸ್ ಅವ್ರು ಏನಾಗುತ್ತಂದರೆ ಅಂಥ ದೊಡ್ಡ ಒಂದು ಸಚಿವಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಆಗುತ್ತೆ. ಇವರು ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶಕರು ಕೂಡ ಆಗಿದ್ದರು.
ಸೊ ಇಲ್ಲಿ ಏನಂತಂದರೆ ಇದು ಜಾಸ್ತಿ ಅಷ್ಟು ಇಂಪಾರ್ಟೆಂಟ್ ಆಗಂಗಿಲ್ಲ. ನಿಮ್ಗೇನಂತಂದರೆ ಅವ್ರು IASದು ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡಿ ಬಂದಿರ್ತಾರೆ ಅಂಥೇಳಿ ಇದು ಡೀಟೇಲ್ಸ್ ಕೊಟ್ಟಿರ್ತಕ್ಕಂಥದ್ದು. ಇಂಟ್ರೆಸ್ಟ್ ಇರೋರು ಇದನ್ನು ನೋಡಿ, ಆಯಿತಾ. ನಿಮ್ಗೇನಂತಂದರೆ CBCದು ಇವಾಗ ಅಧ್ಯಕ್ಷರು ಯಾರಾಗಿದ್ದಾರೆ ಮತ್ತು ಯಾವ 3 ಇದನ್ನು ಸೇರಿಸಿ ಆಗಿರ್ತಕ್ಕಂಥದ್ದು ಇದು ಬಾಡಿ, ಇದ್ರದ್ದು ಕೇಂದ್ರ ಕಚೇರಿ ಎಲ್ಲಿದೆ ಅಂಥೇಳಿ ಗೊತ್ತಿರಬೇಕು. ಮತ್ತು ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂಥೇಳಿ ಗೊತ್ತಿರಬೇಕು. ಯಾಕಂತಂದರೆ ಇದು ಇತ್ತೀಚೆಗೆ ನ್ಯೂಸಲ್ಲಿದೆ. ಏನಂತಂದರೆ ಪ್ರತಿಯೊಬ್ಬ ರಾಜ್ಯ ಸರ್ಕಾರಗಳನ್ನು ಕೂಡ ಜಾಸ್ತಿ ಖರ್ಚು ಮಾಡ್ತಿದ್ವು ಯಾವುದ್ರ ಮೇಲೆ, ಅಡ್ವರ್ಟೈಸ್ಮೆಂಟ್ ಮೇಲೆ. ಫಾರ್ ಎಕ್ಸಾಂಪಲ್ ಇವಾಗ ಡೆಲ್ಲಿ ಗೌರ್ಮೆಂಟ್ ಇದೆಯಲ್ಲ, ಆ ಡೆಲ್ಲಿ ಗೌರ್ಮೆಂಟ್ ಏನಂತಂದ್ರೆ ಏನಿಲ್ಲ ಅಂತಂದ್ರು 4200% ಜಾಸ್ತಿ ಖರ್ಚು ಮಾಡ್ತಿದ್ದಾರೆ ಅಂಥೇಳಿ. ಫಾರ್ ಎಕ್ಸಾಂಪಲ್ 2013ರಲ್ಲಿ ಶೀಲಾ ದೀಕ್ಷಿತ್ ಡೆಲ್ಲಿ CM ಇದ್ದಾಗ 18 ಕೋಟಿ ಅಷ್ಟೇ ಖರ್ಚು ಮಾಡಿರ್ತಕ್ಕಂಥ. ಬಟ್ ಇವ್ರೇನಂತಂದರೆ ಇವಾಗ ತಿಂಗಳಿಗೆ ಏನಿಲ್ಲ ಅಂತಂದ್ರು 420 ಕೋಟಿಯಷ್ಟು ಖರ್ಚು ಮಾಡ್ತಿದ್ದಾರೆ. ಯಾಕಂತಂದ್ರೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ ಅಷ್ಟು ಜನರಿಗೆ ಗೊತ್ತಾಗುತ್ತೆ, ಇವ್ರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಹೇಳಬೇಕು ಜನರಿಗೆ, ಸೊ ದ್ಯಾಟ್ ಅವ್ರು ನೆಕ್ಸ್ಟ್ ಎಲೆಕ್ಷನಲ್ಲಿ ವೋಟ್ ಹಾಕಬೇಕು ಅಂಥೇಳಿ. ಸೊ ಇವೆಲ್ಲವನ್ನು ಕೂಡ ಏನಂತಂದರೆ ಭಾರತೀಯರಾಗಿ ಪ್ರತಿಯೊಬ್ಬರಿಗೆ ಕೂಡ ನಮ್ಗೆ ಗೊತ್ತಿರಬೇಕು. ಅದ್ರಾಗೆ ನಮಗೇನಂತಂದ್ರೆ ಎಸ್ಪೆಷಲಿ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಅಟ್ಲೀಸ್ಟ್ ಇದ್ರ ಬಗ್ಗೆ ಒಂದು ಜನರಲ್ ನಾಲೆಜು ಇರಲೇಬೇಕು. ಸೊ ಅಪಾಯಿಂಟ್ಮೆಂಟಲ್ಲಿ ನೆಕ್ಸ್ಟ್ ನಾವು ನೋಡೋದಾದರೆ, ಅಪಾಯಿಂಟ್ಮೆಂಟಲ್ಲಿ PIBಗೆ ಆವಾಗಲೇ ಹೇಳ್ದಂಗೆ ಯಾರಾದರೂ ಇದು PIBಗೆ ಎಲ್ಲಿದ್ದರು ಇವರು CBCಲಿ ಇರ್ತಕ್ಕಂಥವ್ರು ಇವಾಗ ಎಲ್ಲಿಗೆ ಬಂದ್ರಪ್ಪ ಅಂತಂದರೆ ಮನೀಶ್ ದೇಸಾಯಿ ಅವರು PIBನ ಪ್ರಧಾನ ಮಹಾಕಾರ್ಯದರ್ಶಿಯಾಗಿ ಆಗಿರ್ತಕ್ಕಂಥದ್ದು. ಇವ್ರಿಗಿಂತ ಮುಂಚೆ ಯಾರಿದ್ರು ಅಂತಂದರೆ ಶ್ರೀ ರಾಜೇಶ್ ಮಲ್ಹೋತ್ರಾ ಅವರು, ಇವ್ರು ರಿಟೈರ್ಮೆಂಟ್ ಆಗಿರ್ತಿದ್ರು, ಅದಕ್ಕೋಸ್ಕರ ಇವ್ರು ಬಂದಿದ್ರು. ಈಗ PIB ಅಂತಂದರೆ ಏನೊಂದು ಸ್ವಲ್ಪ ನೋಡಿದರೆ, ಈ PIB ಬಂದ್ಬಿಟ್ಟು ನಿಮ್ಮದು UPSC ಪ್ರಿಪ್ರೇಷನ್ನು ಮತ್ತು KPSC ಪ್ರಿಪ್ರೇಷನಲ್ಲಿ ಗೌರ್ಮೆಂಟ್ ರಿಲೇಟೆಡ್ ಯಾವುದೇ ಸ್ಕೀಮ್ದು ಯಾವುದೇ ನ್ಯೂಸ್ ಇರಲಿ ಅವೆಲ್ಲವೂ ಕೂಡ ಇದರಲ್ಲಿ ಬಂದಿರುತ್ತೆ. ನೀವು ಗೌರ್ಮೆಂಟ್ ಎಕ್ಸಾಮ್ ಬರೀತಿದ್ರಲ್ಲ, ಸೊ ನಿಮಗೆ ಗೌರ್ಮೆಂಟ್ಗಳು ಸ್ಕೀಮ್ಗಳ ಬಗ್ಗೆ ಎಲ್ಲ ನಾಲೆಜ್ ಬೇಕು. ಅವೆಲ್ಲವನ್ನು ಕೂಡ ಪಬ್ಲಿಷ್ ಮಾಡೋದು ಯಾವುದಪ್ಪ ಅಂತಂದರೆ PIB. ಹಾಗಾದರೆ ಇದು ಯಾವುದು ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತಪ್ಪ ಅಂತಂದರೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿ ಕೆಲಸ ಮಾಡುತ್ತೆ ಅಂತ ಹೇಳಿ. ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಇದು ಮುಖ್ಯ ಕಚೇರಿ ಇದನ್ನು ಕೂಡ ಎಲ್ಲಿದೆಪ್ಪ ಅಂತಂದರೆ ನವದೆಹಲಿಯಲ್ಲಿ ಇರ್ತಕ್ಕಂಥದ್ದು. ಪತ್ರಿಕಾ ಮಾಹಿತಿ ಬ್ಯೂರೋ ಸರ್ಕಾರದ ಯೋಜನೆಗಳನ್ನು ಏನು ಮಾಡುತ್ತಂದರೆ, ಇದು ಸರ್ಕಾರದ ಯೋಜನೆಗಳನ್ನು, ನೀತಿಗಳನ್ನು, ಕಾರ್ಯಕ್ರಮಗಳನ್ನು, ಉಪಕ್ರಮಗಳನ್ನು, ಸಾಧನೆಗಳನ್ನು ಕುರಿತು ಮುದ್ರಣ, ಎಲೆಕ್ಟ್ರಾನಿಕ್ ಮತ್ತು ವೆಬ್ ಮಾಧ್ಯಮಗಳಿಗೆ ಮಾಹಿತಿಯನ್ನು ಪ್ರಸಾರ ಮಾಡ್ತಕ್ಕಂಥದ್ದು. ಇದು ಒಟ್ಟು ಏನಂತಂದರೆ 14 ಭಾರತೀಯ ಅಧಿಕೃತ ಭಾಷೆಗಳಲ್ಲಿ ಲಭ್ಯವಿರ್ತಕ್ಕಂಥದ್ದು. 14 ಭಾಷೆಗಳಲ್ಲಿ ಇವರು ಅದನ್ನು ಬಿಡ್ತಾರೆ, ಯಾವುದನ್ನು ನ್ಯೂಸ್ಗಳನ್ನು ಬಿಡ್ತಾರೆ ಇವರು. ಅದ್ರ ಜೊತೆಗೆ ಏನಂತಂದರೆ ಮಾಹಿತಿ ಬ್ಯೂರೋ ಬಗ್ಗೆ ಮತ್ತೊಂದಿಷ್ಟು ಇನ್ಫಾರ್ಮೇಷನ್ ನೋಡಬೇಕಂತಂದರೆ 2017ರಲ್ಲಿ CBC ಆಗಿತ್ತು. ಬಟ್ ಇದೇನಂತಂದರೆ ಬ್ರಿಟಿಷ್ ಕಾಲದಿಂದನೂ ಕೂಡ ಇರ್ತಕ್ಕಂಥದ್ದು. ಇದು ಯಾವಾಗಿದ್ದು 1919ರಲ್ಲಿ ಗೃಹ ಸಚಿವಾಲಯದ ಅಡಿಯಲ್ಲಿ ಒಂದು ಸಣ್ಣ ಕೋಶವಾಗಿ ಶಿಮ್ಲಾದಲ್ಲಿ ಇದನ್ನು ಸ್ಥಾಪಿಸಲಾಗಿತ್ತು. ಪ್ರಚಾರ ಕೋಶದ ಮೊದಲ ಮುಖ್ಯಸ್ಥರಾಗಿ ಡಾಕ್ಟರ್ FL ವಿಲಿಯಮ್ಸ್ ಅವರು ಇದರದ್ದು ಅಧ್ಯಕ್ಷರಾಗಿರ್ತಕ್ಕಂಥದ್ದು. 1941ರಲ್ಲಿ ಭಾರತೀಯರಾಗಿರ್ತಕ್ಕಂಥವ್ರು ಫಸ್ಟ್ J ನಟರಾಜನ್ ಅವರು ಪ್ರಮುಖ ಮುಖ್ಯಸ್ಥರಾಗಿ ಆಗಿರ್ತಕ್ಕಂಥದ್ದು. ಇದು ಈಗ 8 ಪ್ರಾದೇಶಿಕ ಕಚೇರಿಗಳನ್ನು ಹೊಂದಿದ್ದು 34 ಶಾಖಾ ಕಚೇರಿಗಳನ್ನು, ರಾಷ್ಟ್ರವ್ಯಾಪ್ತಿ ಜಾಲವನ್ನು ಹೊಂದಿರತಕ್ಕಂಥದ್ದು. ಈ ಸಂಸ್ಥೆಗಳಿಗೆ ಮಾಹಿತಿ ಪ್ರಚಾರಕ್ಕೆ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥದ್ದು. ಸೊ ಈಗ ನೆಕ್ಸ್ಟ್ ಮತ್ತೆ ಇವ್ರು ಬಂದಿರತಕ್ಕಂಥವ್ರು IAS ಆಫೀಸರು. ಇವ್ರು ಯಾವ ಬ್ಯಾಚ್ ಅವರಪ್ಪ ಅಂತಂದರೆ 1989 ಬ್ಯಾಚ್ ಅವರು ಇವರು, ಆಯಿತಾ. ಇದೇನಂತಂದರೆ PIB ಬಗ್ಗೆ ಆಗಿರ್ತಕ್ಕಂಥದ್ದು, ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಬಗ್ಗೆ ಇರ್ತಕ್ಕಂಥ ನ್ಯೂಸು. ನೆಕ್ಸ್ಟ್ ಬರ್ರಿ, ಈ ಭಾರತದ ಒಂದು ಮಹತ್ತರ ಸಾಧನೆ ಆಗಿದೆ ಏನಂತಂದರೆ ಈ ಸತಿ ಏನೋ ಅಧ್ಯಕ್ಷತೆಯನ್ನು ಹೊಂದಿದೆ. ಯಾವುದ್ರದ್ದು G20ಯ ಅಧ್ಯಕ್ಷತೆಯನ್ನು ಹೊಂದಿದೆ. ಸೊ ಇವಾಗ ಏನಂತಂದರೆ ಇದು ಕಂಟಿನ್ಯೂಸ್ ಆಗಿ ಇದು ಮುಗಿಯೋವರೆಗೂ ಇದ್ರ ರಿಲೇಟೆಡೇ ನ್ಯೂಸ್ ಇರುತ್ತೆ. ಅಂಥ ನ್ಯೂಸ್ಗಳಲ್ಲಿ ನಾವು ಎಂತ ತೊಗೋಬೇಕಂತಂದರೆ ನ್ಯೂಸು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ನೀವು GK ಪಾಯಿಂಟ್ ಆಫ್ ವ್ಯೂ ಇದರಲ್ಲಿ ಎಷ್ಟು ರಾಷ್ಟ್ರಗಳು ಬರುತ್ತೆ ಅಂತ ಹೇಳಿ ನೀವು ನೋಡಿರ್ಬೇಕು. ಎಷ್ಟು ರಾಷ್ಟ್ರಗಳು ಬರುತ್ತೆ, ಇದ್ರ ಕೇಂದ್ರ ಕಚೇರಿಯಲ್ಲಿದೆ, ಅವೆಲ್ಲವೂ ಕೂಡ ಏನಂತಂದರೆ ರೆಗ್ಯುಲರ್ ನಮ್ಮ ವೀಡಿಯೋಗಳಲ್ಲಿ, ಹಿಂದಿನ ವೀಡಿಯೋಗಳಲ್ಲಿ ನಾವು ಮಾಡಿದ್ದೀವಿ. ಅದನ್ನು ಮತ್ತೆ ನಾನು ಹೇಳ್ತಾ ಹೋದರೆ ಇದು ವೀಡಿಯೋ ಲೆಂತ್ ಜಾಸ್ತಿ ಆಗಿಬಿಡುತ್ತೆ. ಸೊ ಅದು GK ಪಾಯಿಂಟ್ ಆಫ್ ವ್ಯೂ ಗೊತ್ತಿರಬೇಕು. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಅಂತಂದರೆ ಯಾವುದಾದ್ರೂ ಹೊಸ ಉಪಕ್ರಮಗಳನ್ನು ಏನಾದರೂ ತೊಗೊಂಡಿದ್ದಾರೆ ಅಂತ ನೋಡಿದರೆ, ಇಲ್ಲೇನಂತಂದರೆ G20 ಅಂತ ಹೇಳಿ ಮುಂಚೆ ಇರ್ತಕ್ಕಂಥದ್ದು ಎಲ್ಲ ರಾಷ್ಟ್ರಗಳು. ಇವಾಗ ಏನಂತಂದರೆ ಆಫ್ರಿಕಾ ಖಂಡದ್ದು ಒಂದು ಒಕ್ಕೂಟ ಇದೆಯಲ್ಲ, ಆಫ್ರಿಕಾ ಖಂಡದ ಒಕ್ಕೂಟವನ್ನು ನಾವು ಸೇರಿಸಿ ಇವಾಗ G21 ಅಂತ ಹೇಳಿ ಮಾಡ್ತೀವಿ ಅಂಥೇಳಿ ನಮ್ಮ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಹೇಳಿದರು. ಇವರು ಆಫ್ರಿಕಾ ಖಂಡದ ಒಂದು ಒಕ್ಕೂಟವನ್ನು, ಈ ಆಫ್ರಿಕಾ ಖಂಡ ಏನಪ್ಪ ಅಂತಂದರೆ ಅತ್ಯಂತ ಹಿಂದುಳಿದ ಖಂಡ, ಥರ್ಡ್ ವರ್ಲ್ಡ್ ಕಂಟ್ರಿ ಅಂತ ಏನು ಕರಿಬೋದು ನಾವು. ಇದರಲ್ಲಿ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಸ್ಲಮ್ಗಳು ಟೈಪ್ ಅಲ್ಲಿದೆ.
ಇವೇನಂತಂದ್ರೆ ಯಾರನ್ನೂ ಕೂಡ ಪ್ರಪಂಚದ ಮುಖ್ಯವಾಹಿನಿಗೆ ಇದನ್ನು ನ್ಯೂಸ್ ಬಂದು ಯಾರೂ ಹೇಳೋದಿಲ್ಲ. ಸೊ ನಮ್ಮದು ಕರ್ನಾಟಕದ ಫೇಮಸ್ ಆಗಿರ್ತಕ್ಕಂಥ ಇತ್ತೀಚಿನ ಒಬ್ಬ ವಿಲಾಗ್ ಮಾಡ್ತಕ್ಕಂಥದ್ದು, ವಿಡಿಯೋ ಲಾಗಿಂಗ್ ಮಾಡ್ತಕ್ಕಂಥವ್ರು ಡಾಕ್ಟರ್ ಬ್ರೋ ಅಂತಿದ್ದಾರೆ. ಅವ್ರದ್ದೇನಾದರೂ ವೀಡಿಯೋಸ್ ನೀವು ನೋಡ್ತಿದ್ರೆ, ಅವ್ರು ಇತ್ತೀಚೆಗೆ ಸೊಮಾಲಿಯಾ ಅಂತ ಇಂಥ ರಾಷ್ಟ್ರಗಳಲ್ಲಿರ್ತಕ್ಕಂಥ ಒಂದು ನೈಜ ಘಟನೆಗಳು, ಅಲ್ಲಿರ್ತಕ್ಕಂಥ ಒಂದಿಷ್ಟು ಕೆಟ್ಟ ಪರಿಸ್ಥಿತಿಗಳ ಬಗ್ಗೆ ಅವ್ರು ಹೇಳಿದಷ್ಟು ಯಾವುದು ದೃಶ್ಯ ಮಾಧ್ಯಮಗಳು ಕೂಡ ಹೇಳೋದಿಲ್ಲ. ಅದಕ್ಕೇನಂತಂದರೆ ಆಫ್ರಿಕಾ ದೇಶದ ಒಬ್ಬ ಪ್ರತಿನಿಧಿಯೊಬ್ಬರು ಏನಂತಂದರೆ, ಆಫ್ರಿಕನ್ ಯೂನಿಯನ್ನಲ್ಲಿ ಒಟ್ಟು 55 ದೇಶಗಳಿವೆ. ಆಫ್ರಿಕಾ ದೊಡ್ಡ ಖಂಡವಾಗಿದೆ. ಸೊ ಜಿಯೋಗ್ರಫಿಕಲ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಗೊತ್ತಿರಬೇಕು ದೊಡ್ಡ ಖಂಡ ಯಾವುದಂತ ಹೇಳಿ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದ್ರೆ ಇವರು ಮತ್ತೆ ವಿವಿಧ ಬಗೆಯ ಸವಾಲುಗಳಿದ್ದರೂ ಆ ದೇಶಗಳ ಆರ್ಥಿಕತೆ ಮತ್ತು ಸಮುದಾಯದ ವೈವಿಧ್ಯಮಯ ಜಗತ್ತು ಭೂಖಂಡ ದಕ್ಷಿಣ ಭಾಗದ ಧ್ವನಿ ಕೇಳಬೇಕಾಗಿದೆ ಅಂತೇಳಿ. ಸೊ ದಕ್ಷಿಣ ಖಂಡದ್ದು ಧ್ವನಿಯನ್ನು ಕೇಳಬೇಕು. ಆದರೆ G20 ಸೇರುವುದರಿಂದ ನಮಗೇನು ಪ್ರಯೋಜನವಿಲ್ಲ ಎಂಬುದು ನಮ್ಮ ಭಾವನೆ. ಆದರೆ G20 ನಮ್ಮನ್ನು ಸೇರಿಸಿಕೊಳ್ಳಲು ನಮ್ಮ ಪರವಾಗಿ ಪ್ರಸ್ತಾವನೆ ಸಲ್ಲಿಸಿದ ಭಾರತಕ್ಕೆ ನಾವು ಕೃತಜ್ಞರಾಗಿರುತ್ತೇವೆ ಅಂಥೇಳಿ ಹೇಳಿರ್ತಕ್ಕಂಥದ್ದು. ಸೊ ಆಫ್ರಿಕಾ ಖಂಡದಲ್ಲಿ ಪುಟ್ಟ ದೇಶವಾದ ಸುಡಾನ್ ಪ್ರಸ್ತುತ ಯಾವ್ಯಾವ ದೇಶಗಳು ಏನೇನು ತೊಂದರೆಯಲ್ಲಿದ್ದಾವಪ್ಪ ಅಂತಂದ್ರೆ, ಒಂದೇದು ಬಂದುಬಿಟ್ಟು ಸುಡಾನ್. ಅಲ್ಲೇನಾಗ್ತಿದೆ ಅಂತಂದರೆ ಆಂತರಿಕ ಸೇನಾ ಸಂಘರ್ಷಣೆಯಲ್ಲಿ ಇರ್ತಕ್ಕಂಥದ್ದು. ಏನಂತಂದ್ರೆ ಏನಿಲ್ಲ ಅಂತಂದ್ರು 48 ಲಕ್ಷ ಜನರು ಸ್ಥಳಾಂತರಗೊಂಡಿರ್ತಕ್ಕಂಥದ್ದು. ಸೊ ನಮ್ಮದ್ರಲ್ಲಿ ಇವಾಗ ಆಗ್ತಿರ್ತಕ್ಕಂಥದ್ದು ಏನಂತಂದರೆ ಮಿಜೋರಾಮಲ್ಲಿ ಆಗಿರ್ತಕ್ಕಂಥದ್ದು, ಅಲ್ಲಿನೂ ಕೂಡ ಎಷ್ಟೋ ಜನ ಸ್ಥಳಾಂತರ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡಿದ್ರು ಅಂತಂದರೆ ಅರೌಂಡ್ 48 lakhs ಪೀಪಲ್ ಸ್ಥಳಾಂತರ ಆಗಿರ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿಕೊಡ್ರಿ ಎಷ್ಟು ಜನ ಅಂತ ಹೇಳಿ. ನೆಕ್ಸ್ಟ್ ದೇಶ ಬಂದುಬಿಟ್ಟು ರುವಾಂಡದಲ್ಲಿ ಏನಂತಂದರೆ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇದೆ ಅಂಥೇಳಿ, ರಾಜಕೀಯ ಆಡಳಿತವಲ್ಲಿ ಇಲ್ಲ ಅಂಥೇಳಿ. ಮತ್ತು ಮೊರೊಕ್ಕೋ ದೇಶದಲ್ಲಿ ಅಲ್ಜೀರಿಯಾ, ಇವೆಲ್ಲಿ ಬರ್ತಾವಪ್ಪ ಅಂತಂದರೆ ಆಫ್ರಿಕಾ ಖಂಡದ್ದು. ಇಲ್ಲಿ ಮೊರೊಕ್ಕೋ, ಇಲ್ಲಿ ಅಲ್ಜೀರಿಯಾ, ಆಫ್ರಿಕಾ ಖಂಡದ ಒಂದು ದೊಡ್ಡ ದೇಶ ಅಂತಂದರೆ ಅಲ್ಜೀರಿಯಾ, ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಏನಂತಂದರೆ ಸಹಾರಾ ಮರುಭೂಮಿ. ಸೊ ಸಹಾರಾ ಮರುಭೂಮಿಯ ಇಲ್ಲಿ ನೋಡ್ರಿ, ಇದು ಸಹಾರಾ ಮರುಭೂಮಿಯ ಪಶ್ಚಿಮ ರಾಷ್ಟ್ರಗಳಾಗಿರ್ತಕ್ಕಂಥವು ಇವು. ಯಾವುದ್ರಿ? ಮೊರೊಕ್ಕೋ ಮತ್ತು ಅಲ್ಜೀರಿಯಾ. ಇದು ಮೊರೊಕ್ಕೋ ಮತ್ತು ಅಲ್ಜೀರಿಯಾ. ಸೊ ಇಲ್ಲೇನಂತಂದರೆ ಒಂದು GK ಪಾಯಿಂಟ್ ಕ್ವಶನ್ ಕೇಳ್ತೀನಿ ನಿಮಗೆ. ಮೊರೊಕ್ಕೋ ದೇಶಗಳಲ್ಲಿ ಕಂಡು ಬರ್ತಕ್ಕಂಥ ಪರ್ವತ ಶ್ರೇಣಿಯ ಹೆಸರೇನು? ಸೊ ಮೌಂಟೇನ್ ರೇಂಜ್ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಬಹಳ ಫೇಮಸ್ ಇದೆ, ಆಯಿತಾ. ಅದ್ರ ಜೊತೆಗೆ ಮೊರೊಕ್ಕೋ ದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸ್ಟ್ರೇಟ್ ಯಾವುದು ಅಂದರೆ ಜಲಸಂಧಿ. ಸೊ ಜಲಸಂಧಿ ಹೆಸರು ಯಾವುದು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಸೊ ಹಿಂಗೇನಂತಂದರೆ ಪ್ರತಿಯೊಂದು ದೇಶಗಳು ತಮ್ಮದೇ ಆಗಿರ್ತಕ್ಕಂಥ ಒಂದಿಷ್ಟು ಪ್ರಾಬ್ಲಮ್ಗಳಲ್ಲೂ ಸಿಲ್ಕೊಂಡಿದ್ದಾವೆ. ಅವರಿಗೋಸ್ಕರ ಒಂದು ವೇದಿಕೆಯನ್ನು ಕೊಡಬೇಕಂಥೇಳಿ ಯಾರು ಅಂತಂದರೆ ನಮ್ಮ ನರೇಂದ್ರ ಮೋದಿ ಅವರು ಇದನ್ನು G20+1 ಅಂತ ಮಾಡಿ G21 ಅಂಥೇಳಿ ಮಾಡೋಣ ಅಂಥೇಳಿ ಹೇಳಿರ್ತಕ್ಕಂಥದ್ದು. ಸೊ ಪ್ರಸ್ತಾವನೆಯನ್ನು ನಾವು ಸಲ್ಲಿಸಿದ್ದೀವಿ. ಸೊ ಆಫ್ರಿಕನ್ ಯೂನಿಯನ್ ಬಗ್ಗೆ ನಾವು ನೋಡೋದಾದರೆ, ಆಫ್ರಿಕನ್ ಯೂನಿಯನ್ನಲ್ಲಿ ಯಾವಾಗ ಸ್ಥಾಪನೆ ಆಗಿದೆ? ಇದು 2002ರಲ್ಲಿ. ದಕ್ಷಿಣ ಆಫ್ರಿಕಾ ಸೌತ್ ಆಫ್ರಿಕಾದ ಇದೆಲ್ಲ ಡರ್ಬನ್ನಲ್ಲಿ ಇದಿರ್ತಕ್ಕಂಥದ್ದು. ಪ್ರಧಾನ ಕಚೇರಿ ಎಲ್ಲಪ್ಪ ಅಂತಂದರೆ ಅಡಿಸ್ ಅಬಾಬಾ, ಇಥಿಯೋಪಿಯಾದಲ್ಲಿ ಇರ್ತಕ್ಕಂಥ. ಒಟ್ಟು ರಾಷ್ಟ್ರಗಳು 55 ಇದ್ದಾವೆ. ಅಧ್ಯಕ್ಷರು ಯಾರಿದ್ದಾರೆ ಅಂತ ನೋಡಿದರೆ ಮ್ಯಾಕಿ ಸಾಲ್, ಇವರೇ ಸೆನೆಗಲ್ದ ಅಧ್ಯಕ್ಷರು. ಇವರಿಗೆ ನಮ್ಮದು ಭಾರತಕ್ಕೆ ಇವಾಗ ಹತ್ತಿರದಿಂದ ರೀಸೆಂಟಾಗಿ ನಮ್ಮ ಪ್ರಧಾನಮಂತ್ರಿಯವರು ಅದನ್ನು ಸೆನೆಗಲ್ ದೇಶವನ್ನು ಭೇಟಿಯಾಗಿದ್ದರಿಂದ ಅಲ್ಲಿಂದ ಕೂಡ ಅವ್ರು ಹೇಳಿರ್ತಾರೆ ನಮ್ಮದು ಬಗ್ಗೆ ಸ್ವಲ್ಪ ಮಾತಾಡ್ರಿ ಅಂತ ಹೇಳಿ. ಓಕೆ, ನಾನು ಮಾತಾಡ್ತೀನಿ, G20 ನಿಮ್ಮ ಬಗ್ಗೆ ಮಾತಾಡಿ ನಾನು ಹೇಳ್ತೀನಿ ಅಂತ ಹೇಳಿದ್ರಿಂದ ವಾಪಸ್ ಬಂದು ಇಲ್ಲಿ ಅವರು ನುಡಿದಂತೆ ನಡೆದಿದ್ದಾರೆ. ಸೊ ವಾಪಸ್ ಇಲ್ಲಿ ಬರ್ರಿ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಏನಿದೆ ಅಂತಂದರೆ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ. ಸೊ ಬೆಂಗಳೂರು ಏನಪ್ಪ ಅಂತಂದರೆ ಒಂದು IT ಹಬ್ ಇದೆ, ಮತ್ತು ಅದ್ರ ಜೊತೆಗೆ BT ಹಬ್. IT ಅಂತಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಇರ್ತಕ್ಕಂಥದ್ದು, ಮತ್ತು ಇನ್ನೊಂದು ಏನಂತಂದರೆ BT ಹಬ್ ಬಯೋಟೆಕ್ನಾಲಜಿಗೆ ಇರ್ತಕ್ಕಂಥದ್ದು. ಇಲ್ಲೇನಾಗ್ತಿದೆ ಅಂದರೆ ನವೆಂಬರ್ 29 ಮತ್ತು ಡಿಸೆಂಬರ್ 1ರವರೆಗೆ ಬೆಂಗಳೂರಲ್ಲಿ ಎಕ್ಸಿಬಿಷನ್ ಮಾಡ್ತಾರೆ, ಒಂದು ಶೃಂಗಸಭೆಯನ್ನು, ಸಮಿಟನ್ನು ಮಾಡ್ತಾರೆ. ಈ ಸಮಿಟಲ್ಲಿ ಏನಾಗುತ್ತೆ ಅಂತಂದರೆ ಕರ್ನಾಟಕದ ಮುಂಚೂಣಿ ಸ್ಥಾನದಲ್ಲಿದೆ. ಯಾವುದರಲ್ಲಿ? ತಂತ್ರಜ್ಞಾನದಲ್ಲಿ. ಇಲ್ಲಿ ಯಾವುದರಲ್ಲಪ್ಪ ಅಂತ ಮತ್ತೊಂದು ಹೇಳೋದಾದರೆ ಎಲೆಕ್ಟ್ರಾನಿಕ್ಸ್ ಮತ್ತು ನವೋದ್ಯಮಗಳು, ಎಂಟರ್ಪ್ರಿನರ್ಶಿಪ್ಪಲ್ಲಿ ಅಂತಾರಾಷ್ಟ್ರೀಯ ಉಪಕರಣಗಳ ಪ್ರದರ್ಶನ ಮತ್ತು ದೇಶೀಯ ಜಾಗತಿಕ ಹೂಡಿಕೆದಾರರ ಸಮಾವೇಶ. ಏನು ಮಾಡ್ಬೇಕು ನಾವು ಅಂತಂದರೆ ಇಂಥ ಸಮಾವೇಶಗಳನ್ನು ಮಾಡಿ FDIಯನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು. ಇಂಥವೆಲ್ಲ ನಮ್ಮ ಹತ್ರ ಇದ್ದಾವೆ. ಈ ಟೈಪ್ ಎಲ್ಲ ನಾವು IT ಅಲ್ಲಿ ನಾವು ಇಂಪ್ರೂವ್ಮೆಂಟ್ ಆಗ್ತಿದ್ದೀವಿ ಅಂಥೇಳಿ ಪ್ರದರ್ಶನ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಓಕೆ ಹೌದು ಇವರೆಲ್ಲ ಏನಂತಂದರೆ ಡೆವಲಪ್ಡ್ ಇದ್ದಾರೆ ಅಂಥೇಳಿ. ಅವಾಗೇನಾಗುತ್ತೆ ಅಂತಂದರೆ FDI ಇನ್ಫ್ಲೋ ಆಗುತ್ತೆ. ನಿಮ್ಗೇನಂತಂದರೆ ಈ ಬಾರಿಯ ತಂತ್ರಜ್ಞಾನ ಶೃಂಗಸಭೆ ಎಲ್ಲಿ ನಡೀತಿದೆ ಅಂಥೇಳಿ ಗೊತ್ತಿರಬೇಕು. ಎಲ್ಲಿ ನಡೀತಿದ್ದಾರೆ ಈ ಬಾರಿದ್ದು?
ಬೆಂಗಳೂರಲ್ಲಿ ನಡೀತಕ್ಕಂಥದ್ದು. ಇಲ್ಲಿ ಏನಂತಂದರೆ ಇದ್ರ ಜೊತೆಗೆ ಏನಂತಂದರೆ 8 ಉತ್ಕೃಷ್ಟತಾ ಕೇಂದ್ರಗಳ ಸ್ಥಾಪನೆ ಮಾಡಿದ್ದಾರೆ. 8 ರಾಜ್ಯದಲ್ಲಿ ಇದೇ ವರ್ಷ ಹೊಸದಾಗಿ 8 ಉತ್ಕೃಷ್ಟತಾ ಕೇಂದ್ರಗಳನ್ನು ಆರಂಭಿಸಲಾಗುವುದು ಎಂದು ಐ ಟಿ ಬಿ ಟಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರ್ತಕ್ಕಂಥದ್ದು. ಈ ಕೇಂದ್ರಗಳು ವ್ಯವಹಾರ ಉದಯೋನ್ಮುಖ ತಂತ್ರಜ್ಞಾನಕ್ಕೆ ಇನ್ಕ್ಯುಬೇಟರ್ಗಳಾಗಿ ಕಾರ್ಯನಿರ್ವಹಿಸಲಿವೆ. ರಾಜ್ಯದಲ್ಲಿ ಆಟೋಮೊಬೈಲ್ ತಂತ್ರಜ್ಞಾನ, ಕೃತಕ ಬುದ್ಧಿವಂತಿಕೆ, ಯಂತ್ರ ಕಲಿಕೆ, ಆಟೋಮೊಬೈಲ್ ಅಂತಂದರೆ ನಿಮಗೆ ಗೊತ್ತಾಗುತ್ತೆ, ಕೃತಕ ಅಂತಂದರೆ ಆರ್ಟಿಫಿಷಿಯಲ್ಲು, ಯಂತ್ರ ಕಲಿಕೆ ಅಂತಂದರೆ ಮಷೀನ್ ಲರ್ನಿಂಗ್ ಬಗ್ಗೆ, ಮತ್ತು ಆರೋಗ್ಯ ವಿಜ್ಞಾನ, ವೈದ್ಯಕೀಯ ಸಾಧನೆಗಳ ಉತ್ಕೃಷ್ಟತಾ ಕೇಂದ್ರಗಳನ್ನು ಹೊಂದಿದ್ದೆ ಅಂಥೇಳಿ. ಇವೇನಾಗುತ್ತಂದರೆ ಆಲ್ಮೋಸ್ಟು ಹೊಸದಾಗಿ ಐಡಿಯಾಸನ್ನೆಲ್ಲ ಗ್ರೂಪ್ ಡಿಸ್ಕಷನ್ ಟೈಪ್ ಎಲ್ಲ ಮಾಡಿ ಏನೇನು ಹೊಸ ಐಡಿಯಾಸ್ ನಾವು ಇಂಪ್ಲಿಮೆಂಟ್ ಮಾಡ್ಬೋದು, ಸೊ ದ್ಯಾಟ್ ನಮ್ಗೆ FDI ಬರಬೇಕು, ಎಕನಾಮಿಕ್ ಗ್ರೋತ್ ಆಗಬೇಕು, ಎಂಪ್ಲಾಯ್ಮೆಂಟ್ ಸಿಗಬೇಕು. ಸೊ ಇದಕ್ಕೋಸ್ಕರನೇ ಈ ರೀತಿ ಒಂದು ಸಭೆಯನ್ನು ಮಾಡ್ತಾರೆ. ಸೊ ದ್ಯಾಟ್ ಅಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳಿ ಒಂದು ದೊಡ್ಡ ಕ್ರಿಯೆ ನಡಿಬೇಕಾಗಿರ್ತಕ್ಕಂಥ ಈ ಪರಿಕಲ್ಪನೆಗೆ ನಾವೇನಪ್ಪ ಅಂತಂದರೆ ಬ್ರೇಕಿಂಗ್ ಬೌಂಡ್ರೀಸ್ ಎಂದು ಕರಿತೀವಿ. ಇದನ್ನು ಬ್ರೇಕಿಂಗ್ ಬೌಂಡ್ರೀಸ್. ಅದ್ರ ಜೊತೆಗೆ ಯಾವ ದೇಶಗಳು ಬಂದು ಇಲ್ಲಿ ಪಾಲ್ಗೊಳ್ತಾವಪ್ಪ ಅಂತಂದರೆ, ಸೊ ಜಪಾನ್ ಅಂತ ದೇಶಗಳು, ಕೆನಡಾ, ಇಸ್ರೇಲ್, ಫ್ರಾನ್ಸ್, ಜರ್ಮನಿ, ಇವೆಲ್ಲ ಏನಂತಂದರೆ ಇವರಿಗೆ ಒಂದು ಮಾರ್ಕೆಟ್ ಬೇಕಾಗಿದೆ. ಅದ್ರ ಜೊತೆಗೆ ಇವರಿಂದನೂ ಕೂಡ ನಮಗೆ ನಾಲೆಜ್ ಶೇರ್ ಆಗುತ್ತೆ, ಇವ್ರಿಗೆ ನಮ್ಮಿಂದ ಮಾರ್ಕೆಟೂ ಸಿಗುತ್ತೆ. ಸೊ ಎಲ್ಲ ಇಬ್ಬರಿಗೂ ಕೂಡ ವಿನ್ ವಿನ್ ಸಿಚುವೇಶನ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ಕೌಶಲ ಮಂಡಳಿ ರಚನೆಗೆ CM ಒಲವು ಕೊಟ್ಟಿರ್ತಕ್ಕಂಥದ್ದು. ಸೊ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ ಒಂದು ಒಲವನ್ನು ಕೊಟ್ಟಿರ್ತಕ್ಕಂಥದ್ದು. ಇವೆಲ್ಲ ಏನಂತಂದರೆ ತಂತ್ರಜ್ಞಾನ, ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆಯಲ್ಲಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಏನಂತಂದರೆ ತೋಟಗಾರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನ್ಯೂಸ್ ಇದೆ. ತೋಟಗಾರಿಕೆಯನ್ನು ನೋಡ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ IIHR, ಇಂಡಿಯನ್ ಇನ್ಸ್ಟಿಟ್ಯೂಟ್ ಫಾರ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂತಂದರೆ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಅಂಥೇಳಿ. ಎಲ್ಲಿದೆಯಪ್ಪ ಅಂತಂದರೆ ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ಫಸ್ಟ್ ಟೈಮು ಆಗಿರ್ತಕ್ಕಂಥದ್ದು. ಎಲ್ಲಿದೆ ಇದು? ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ಇರ್ತಕ್ಕಂಥದ್ದು. ಒಂದು ನಿಮಿಷ. ಬೆಂಗಳೂರಿನ ಬನ್ನೇರುಘಟ್ಟ ಅಲ್ಲ, ಹೇಸರಘಟ್ಟದಲ್ಲಿ ಇರ್ತಕ್ಕಂಥದ್ದು. ಓಕೆನಾ? ಇದು ಹೇಸರಘಟ್ಟದಲ್ಲಿ ಇರ್ತಕ್ಕಂಥದ್ದು. ಇದು ಯಾರ ಅಡಿ ಸ್ಥಾಪನೆ ಆಗಿದೆಯಪ್ಪ ಅಂತಂದರೆ ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ICAR ಅಡಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಪ್ರಥಮ IIHR, ಇಂಡಿಯನ್ ಕೌನ್ಸಿಲ್ ಫಾರ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂತೇಳಿ. ಇಲ್ಲೇನಂತಂದರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸು ಮತ್ತು ಹಾರ್ಟಿಕಲ್ಚರ್ ಪ್ರಾಡಕ್ಟ್ಸ್ ಅಂತೇಳಿ ಎರಡು ಡಿವೈಡ್ ಮಾಡ್ತೀವಿ. ಅಗ್ರಿಕಲ್ಚರ್ ಪ್ರಾಡಕ್ಟ್ಸಲ್ಲಿ ನಮಗೇನಂತಂದರೆ ಧಾನ್ಯಗಳು ಬರುತ್ತೆ. ಅದೇ ಹಾರ್ಟಿಕಲ್ಚರ್ ಪ್ರಾಡಕ್ಟ್ಸ್ ಅಂತಂದರೆ ತೋಟಗಾರಿಕಾ ಪ್ರಾಡಕ್ಟ್ಗಳಲ್ಲಿ ನಮಗೆ ಫ್ರೂಟ್ಸು, ವೆಜಿಟೇಬಲ್ಸು ಅಂಥವೆಲ್ಲ ಬರುತ್ತೆ. ಇಲ್ಲಿ ಏನಂತಂದರೆ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಇದೆ ಅಂತ ಇಲ್ಲಿ ನೋಡ್ರಿ. ಇಲ್ಲಿ ಈ ಧಾನ್ಯಗಳಿದೆಯಲ್ಲ, ಇವನ್ನ ನಾವು ಶೇಖರಣೆ ಮಾಡಿ 2-3 ತಿಂಗಳಾದ್ರೂ, ಎಷ್ಟೋ ವರ್ಷಗಳಾದರೂ 2-3 ವರ್ಷಗಳಾದರೂ ನಾವೇನಂತಂದರೆ ಧಾನ್ಯಗಳನ್ನು ಬಳಸ್ಬೋದು. ಬಟ್ ಇಲ್ಲಿ ತೋಟಗಾರಿಕೆ ಪ್ರಾಡಕ್ಟ್ ಏನಿದಾವಲ್ಲ, ಇವನ್ನೇನಂತಂದ್ರೆ ಮ್ಯಾಕ್ಸಿಮಮ್ 15 ಡೇಸಲ್ಲಿ ಮಾತ್ರ. ಅದು ನಮ್ಮ ಹತ್ರ ಏನಪ್ಪ ಅಂತಂದರೆ ಶೀತಗಾರಗಳಿದ್ದರೆ, ಕೋಲ್ಡ್ ಪ್ರಿಸರ್ವೇಷನ್ ಮಾಡೋ ಒಂದು ಕೆಪಾಸಿಟಿ ನಮ್ಮ ಹತ್ರ ಇತ್ತಪ್ಪ ಅಂತಂದರೆ ಅಲ್ಲಿ ನಾವು 15 ದಿನವರೆಗೂ, ಸ್ವಲ್ಪ ದಿನಕ್ಕಿಂತ ಜಾಸ್ತಿ ನಾವು ಯೂಸ್ ಮಾಡ್ಬೋದು. ಇನ್ ಕೇಸ್ ನಿಮ್ಮಲ್ಲಿ ಇಲ್ಲಿ ಫ್ರಿಜ್ ಇಲ್ಲ ಅಂತಂದರೆ ನೀವು ಜಾಸ್ತಿಯಾಗಿ ಕಾಯಿಪಲ್ಯನೆಲ್ಲ ನೀವು ಖರೀದಿ ಮಾಡ್ಕೊಂಡು ಬರೋಂಗಿಲ್ಲ. ಏನಂತಂದರೆ 2-3 ದಿನಕ್ಕೆ ಏನಾಗುತ್ತಲ್ಲ ಅಂಥವನ್ನಷ್ಟೇ ತಂದಿರ್ತೀರಿ. ಓಕೆನಾ? ಅದಕ್ಕೆ ನಾವೇನಂತಂದರೆ ಇದನ್ನು ನಾವು ಜೀವಂತ ಇದ್ದಾಗ ಮಾತ್ರ ತಿಂತಕ್ಕಂಥ ಪ್ರಾಡಕ್ಟ್ಸ್ ಇವು. ಯಾವುದ್ರಿ? ಹಾರ್ಟಿಕಲ್ಚರ್ ಪ್ರಾಡಕ್ಟ್ಸ್. ಅದಕ್ಕೋಸ್ಕರ ಏನಂತಂದರೆ ಇದನ್ನು ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆಯಿತಾ? ಅದಕ್ಕೋಸ್ಕರ ಇದು ಹಾರ್ಟಿಕಲ್ಚರ್ ಪ್ರಾಡಕ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಗೊತ್ತಾಯ್ತು ನಿಮ್ಗೆ ಏನಂತಂದರೆ IIHR ಯಾವುದ್ರ ಅಡಿಯಲ್ಲಿ ಬರುತ್ತೆ ಅಂತಂದರೆ ICAR. ಇಲ್ಲೇನಂತಂದರೆ ನಮಗೆ ಇಷ್ಟು ದಿನ ಫುಡ್ ಸೆಕ್ಯೂರಿಟಿ ಬಗ್ಗೆ ಅಷ್ಟೇ ಮಾತಾಡ್ತಿದ್ವಿ, ಫುಡ್ ಸೆಕ್ಯೂರಿಟಿ ಬಗ್ಗೆ. ಈಗೇನಂತಂದರೆ ಅದ್ರ ಜೊತೆಗೆ ಪೋಷಕಾಂಶದ ಭದ್ರತೆಯೂ ಕೂಡ ಖಾತ್ರಿಪಡಿಸಬೇಕು. ಪೋಷಕಾಂಶ ಅಂತಂದರೆ ನ್ಯೂಟ್ರಿಷನ್ ಸೆಕ್ಯೂರಿಟಿ ಕೂಡ ಕೊಡಬೇಕು ಅಂಥೇಳಿ. ಸೊ ನ್ಯೂಟ್ರಿಷನ್ ಎಲ್ಲಿ ಸಿಗುತ್ತೆ ಅಂತಂದರೆ ಹಾರ್ಟಿಕಲ್ಚರ್ ಪ್ರಾಡಕ್ಟ್ಸಲ್ಲಿ ಜಾಸ್ತಿ ಸಿಗುತ್ತೆ. ಫ್ರೂಟ್ಸ್ ಎಲ್ಲ ತಿಂದ್ರಪ್ಪ ಅಂತಂದರೆ ನಿಮ್ಮದು ವಿಟಮಿನ್, ಫೈಬ್ರಸ್ಸು ಪ್ರಾಡಕ್ಟ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಹೆಲ್ಪ್ ಆಗುತ್ತೆ. ಅವುಗಳನ್ನು ಏನಂತಂದರೆ ರಫ್ತುಗಳನ್ನು ಮಾಡೋದು ಕೂಡ ಇದು ಹೆಲ್ಪ್ ಮಾಡಬೇಕು ಅಂಥೇಳಿ. ಇದೇನಾಗ್ತಿದೆ ಅಂತಂದರೆ ಇಂಥದಕ್ಕೆಲ್ಲ ಆಗಬೇಕಂತಂದರೆ ಒಂದು ಕೇಂದ್ರ ಬೇಕಲ್ಲ ನಮಗೆ. ಅದಕ್ಕೆ ರೈತ ಸೌಲಭ್ಯ ಕೇಂದ್ರವನ್ನು ಮಾಡ್ತಕ್ಕಂಥದ್ದು. ನಮ್ಮ ದೇಶದಲ್ಲಿ ನೋಡಿದರೆ ಆಹಾರ ಧಾನ್ಯಗಳ ಉತ್ಪಾದನೆ ಸುಮಾರು 330 ಮಿಲಿಯನ್ ಮೆಟ್ರಿಕ್ ಟನ್ಗಳು ಆಗಿದೆ. ತೋಟಗಾರಿಕಾ ಬೆಳೆಗಳ ಸುಮಾರು 350 ಮಿಲಿಯನ್ ಮೆಟ್ರಿಕ್ ಟನ್ ಇದೆ. ಹೌದಾ?
ಇದಲ್ಲದೆ ತೋಟಗಾರಿಕಾ ಉತ್ಪನ್ನ ರಫ್ತಿನಿಂದ ದೇಶದ ರೈತರ ಆದಾಯ ಹೆಚ್ಚಿಸಲು, ಸೊ ರೈತರದ್ದು ಏನಂತಂದರೆ ಆದಾಯ ಹೆಚ್ಚಿಸಲು ಇದು ನಾವು ಮಾಡ್ತಿದ್ದೀವಿ ಅಂಥೇಳಿ. ಅದ್ರ ಜೊತೆಗೆ ಇಲ್ಲೇನಂತಂದ್ರೆ ರೈತ ಸೌಲಭ್ಯ ಕೇಂದ್ರಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಭೋಜನಾಲಯ, ಸಸ್ಯ ಆರೋಗ್ಯ ಚಿಕಿತ್ಸಾಲಯ ಮತ್ತು ನರ್ಸರಿಗಳು, ಈ ನರ್ಸರಿಗಳು, ಅದ್ರ ಜೊತೆಗೆ ಕರ್ನಾಟಕ ವಿಶೇಷ ಹಣ್ಣು ಬೆಳೆಗಾರರ ಸಂಘದ ಘಟಕ ಮತ್ತು ಕಮಲಂ ಅಂದರೆ ಡ್ರ್ಯಾಗನ್ ಫ್ರೂಟ್ ಅಂತಿದೆಯಲ್ಲ, ಆ ಡ್ರ್ಯಾಗನ್ ಫ್ರೂಟು ಹಣ್ಣಿನ ಶ್ರೇಷ್ಠತೆಯ ಕೇಂದ್ರ, ಕೃಷಿ ವ್ಯಾಪಾರ ಪೋಷಣಾ ಕೇಂದ್ರ ಮತ್ತು ಅಣಬೆ ಬೀಜೋತ್ಪಾದನೆ ಹಾಗೂ ಬೆಳೆಗಾರರ ಸಾಮರ್ಥ್ಯ ಅಭಿವೃದ್ಧಿ ಕೇಂದ್ರ. ಯಾವುದ್ರದ್ದು ಸಹಭಾಗಿತ್ವ ಅಂತಂದರೆ HIL ಸಹಭಾಗಿತ್ವದೊಂದಿಗೆ ಬೀಜ ಉತ್ಪಾದನಾ ಕೇಂದ್ರ ಕೂಡ ನಾವಿಲ್ಲಿ ಸ್ಥಾಪನೆ ಮಾಡ್ತಿದ್ದೀವಿ ಅಂತ ಹೇಳಿರ್ತಕ್ಕಂಥದ್ದು. ಇವಾಗ ನಾವು ಮತ್ತೊಂದಿಷ್ಟು ಇನ್ಫಾರ್ಮೇಷನ್ನು ರಾಷ್ಟ್ರೀಯ ಇಲ್ಲೇನಂತಂದರೆ IIHR ಬಗ್ಗೆ ನಾವು ಇನ್ನೊಂದಿಷ್ಟು ಇನ್ಫಾರ್ಮೇಷನ್ ನೋಡೋದಾದರೆ, ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ಅಂತಾರಾಷ್ಟ್ರೀಯ ಕೃಷಿ ಸಂಶೋಧನಾ ಸಂಸ್ಥೆ ಉನ್ನತ ಸ್ಥಾನದೊಂದಿಗೆ ದೇಶದ ಅತ್ಯುನ್ನತ ಸಂಸ್ಥೆಯಾಗಿರ್ತಕ್ಕಂಥದ್ದು. ಓಕೆ, ಅದಾದಮೇಲೆ 1930ರಲ್ಲಿ ಪ್ರಾರಂಭವಾದಾಗಿನಿಂದ ಕೌನ್ಸಿಲ್ ಭಾರತೀಯ ಕೃಷಿಯ ಉತ್ಪಾದನೆ ವರ್ಧನೆ ಮತ್ತು ವೈವಿಧ್ಯೀಕರಣ ಅಂದರೆ ಗ್ರೋತ್ ಮಾಡಬೇಕು ಮತ್ತು ಡೈವರ್ಸಿಫೈ ಮಾಡಬೇಕು. ಯಾವುದ್ರದ್ದು ಕೆಲಸ? ICARದು ಕೆಲಸ. ಯಾವಾಗಾಗಿರೋದ್ರಿ ಇದು? 1930ರಲ್ಲಿ ಆಗಿರ್ತಕ್ಕಂಥದ್ದು. ಏನು ಮಾಡಬೇಕು ರೀ? ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಬೇಕು, ಅದ್ರ ಜೊತೆಗೆ ಡೈವರ್ಸಿಫೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಏನಂತಂದರೆ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳಿ ನೋಡಿದ್ರಲ್ಲ, ಸೊ ಕಮಲದ ಹಣ್ಣು ಅಂಥೇಳಿ ಯಾವಾಗಾರು ಕೇಳಿದ್ವೇನ್ರಿ ನಾವು ಇದನ್ನು ಮುಂಚೆ? 5 ವರ್ಷದ ಮುಂಚೆ ಸೊ ಬಂದಿದ್ದಿಲ್ಲ. ಈಗೇನಂತಂದರೆ ಫಾರಿನ್ ಕಂಟ್ರಿಯಲ್ಲಿ ಇದರದ್ದು ಮಾರ್ಕೆಟ್ ಇದೆ. ಅದ್ರ ಜೊತೆಗೆ ಭಾರತದಲ್ಲಿ ಉನ್ನತ ವರ್ಗದಲ್ಲಿರ್ತಕ್ಕಂಥ ಜನರೇನಿದ್ದಾರೆ ಅವರು ಪ್ರಿಫರ್ ಮಾಡ್ತಾರೆ ಡ್ರ್ಯಾಗನ್ ಫ್ರೂಟ್ ತಿನ್ಬೇಕಂತೇಳಿ. ಸೊ ಮಾರ್ಕೆಟ್ ಕ್ರಿಯೇಟ್ ಮಾಡಿದೆ. ಸೊ ಮಾರ್ಕೆಟ್ ಏನಾಗುತ್ತೆ ಅಂತಂದರೆ ಒಂದು ಹೊಸ ಸೌಲಭ್ಯವನ್ನು ಕೊಡುತ್ತೆ ಬೆಳೆಯೋರಿಗೆ. ಸೊ ಇಂಥವನ್ನ ಏನಂತಂದರೆ ಡೈವರ್ಸಿಫೈ ಮಾಡಿ ರೈತರ ಆದಾಯ ಹೆಚ್ಚಿಸಬೇಕು ಅಂಥೇಳಿ ಇರ್ತಕ್ಕಂಥದ್ದು. ಇವಾಗ ವಾಪಸ್ ಇದ್ರ ಕಡೆ ಬನ್ನಿ. ಏನಂತಂದರೆ IIHR ಬಂತಂದರೆ 1967ರಂದು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಸ್ಥಾಪಿಸಿದ ಮೊದಲ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಆಗಿರ್ತಕ್ಕಂಥದ್ದು. ಇದ್ರದ್ದು ಮುಖ್ಯ ಸಂಶೋಧನಾ ಕೇಂದ್ರ ಎಲ್ಲಿದೆ ರೀ? ಆವಾಗಲೇ ಹೇಳ್ದಂಗೆ ಬೆಂಗಳೂರಿನ ಹೆಸರುಘಟ್ಟದಲ್ಲಿ ಇರ್ತಕ್ಕಂಥದ್ದು. ಇವು ಧ್ಯೇಯೋದ್ದೇಶಗಳು ಏನಿದೆ ಅಂಥೇಳಿ ನೋಡಿದರೆ ಇದನ್ನು ನೋಡ್ರಿ. ಇಲ್ಲಿ ಏನಂತಂದ್ರೆ ನಿಮಗೆ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂತಂದರೆ ನ್ಯಾಷನಲ್ ಮಿಷನ್ ಫಾರ್ ಹಾರ್ಟಿಕಲ್ಚರ್ ಅಂತೇಳಿ ಸಪ್ರೇಟ್ ಸಿಲೆಬಸ್ ಇದೆ. ಎಲ್ಲಿ ಅಂತಂದರೆ GS3ಯ ಸೆಕೆಂಡ್ ಪಾರ್ಟಲ್ಲಿ ಅಂತಂದರೆ ಅಗ್ರಿಕಲ್ಚರ್ ರಿಲೇಟೆಡ್ ಇರ್ತಕ್ಕಂಥ ಸೆಕೆಂಡ್ ಪಾರ್ಟಲ್ಲಿ ಎನ್ವಿರಾನ್ಮೆಂಟ್ ಸೈನ್ಸು ಏನು ಇದೆಯಲ್ಲ ಆ ಪೇಪರಲ್ಲಿ ಇರ್ತಕ್ಕಂಥದ್ದು ಮೇನ್ಸಲ್ಲಿ ಇಂಪಾರ್ಟೆಂಟ್ ಆಗಿದೆ. ಆದ್ದರಿಂದ ಇಲ್ಲಿ ನೋಡ್ರಿ, ಉಷ್ಣವಲಯದ ಮತ್ತು ಉಪ ಉಷ್ಣವಲಯದ ತೋಟಗಾರಿಕಾ ಬೆಳೆಗಳು. ಏನಪ್ಪ ಉಷ್ಣವಲಯ ಉಪ ಉಷ್ಣವಲಯ ಅಂತಂದರೆ ನಾವು ಭಾರತದ ಮ್ಯಾಪ್ ಏನಾದರೂ ಅಂದಾಜಿಂಗ್ ಹಾಕಿದರೆ, ಸೊ ಇದನ್ನು ಭಾರತ ಅಂತ ಅಂದ್ಕೊಡ್ರಿ ಆಯಿತಾ. ಭಾರತದ ಮ್ಯಾಪ್ ಏನಾದರೂ ಹಿಂಗೆ ಹಾಕಿದರೆ ಇದು 23.5 ಡಿಗ್ರಿ ಡಿವೈಡ್ ಮಾಡ್ತಕ್ಕಂಥದ್ದು. ಈ 23.5 ಡಿವೈಡ್ ಮಾಡ್ತಿದೆ ಅಂತಂದರೆ ಇದೇನಾಗುತ್ತೆ ಅಂತಂದರೆ ಉಷ್ಣವಲಯ ಟ್ರಾಪಿಕಲ್ ಝೋನ್ ಅಂತೇಳಿ ಕರಿತೀವಿ ನಾವು. ಟ್ರಾಪಿಕಲ್ ಝೋನು ಇಲ್ಲಿ ಕೆಳಗಡೆ ನೋಡಿದ್ರೆ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಇನ್ನೂ ಸ್ವಲ್ಪ ಕೆಳಗಡೆ 0 ಡಿಗ್ರಿ ಇರುತ್ತೆ. ಸೊ 0 ಡಿಗ್ರಿಯಿಂದ 23.5 ಡಿಗ್ರಿ ತನಕ ಸೂರ್ಯನ ನೇರ ಕಿರಣಗಳು ಬೀಳ್ತಿರ್ತವೆ. ಇಲ್ಲಿ ಓರೆ ಕಿರಣಗಳು ಬೀಳೋದ್ರಿಂದ ಇದನ್ನು ನಾವು ಉಪ ಉಷ್ಣವಲಯ ಅಂದರೆ ಸಬ್ ಟ್ರಾಪಿಕಲ್ ಝೋನ್ ಅಂತೇಳಿ ಕರಿತೀವಿ ಇದನ್ನು, ಸಬ್ ಟ್ರಾಪಿಕಲ್ ಝೋನ್. ಸೊ ಭಾರತದಲ್ಲಿ ಏನಾಗುತ್ತೆ ಅಂದರೆ 2 ಬಗೆಯ ಕ್ಲೈಮೇಟ್ಗಳನ್ನು ಕಾಣ್ತೀವಿ ನಾವು. ಸೊ ಅದು ನಮ್ಗೆ ಅಡ್ವಾಂಟೇಜ್. ಅದಕ್ಕೆ ನಮ್ಮದು ಭಾರತದ ಏನಂತಂದರೆ ವಿವಿಧತೆಯಲ್ಲಿ ಏಕತೆ. ಅದರಿಂದ ನಮ್ಗೆ ಏನಂತಂದರೆ ಡೈವರ್ಸಿಟಿ ಇದೆ. ಓನ್ಲಿ ಜನರಲ್ ಅಷ್ಟೇ ಅಲ್ಲ,
ಕ್ಲೈಮೇಟಲ್ಲಿನೂ ಕೂಡ ಡೈವರ್ಸಿಟಿ ಇದೆ. ಸೊ ಅದಕ್ಕೋಸ್ಕರ ನಾವು ಉಷ್ಣವಲಯದಲ್ಲಿ ಬೆಳೀತಕ್ಕಂಥ ಪ್ರಾಡಕ್ಟ್ಸ್ ಕೂಡ ಬೆಳಿಬೋದು, ಅದ್ರ ಜೊತೆಗೆ ಉಪಉಷ್ಣದಲ್ಲಿರ್ತಕ್ಕಂಥ ಪ್ರಾಡಕ್ಟ್ಸ್ಗಳನ್ನು ಕೂಡ ಬೆಳಿಬೋದು. ಅದಕ್ಕೆ ಏನಂತಂದರೆ ಉಷ್ಣವಲಯದ ಮತ್ತು ಉಪಉಷ್ಣವಲಯದ ತೋಟಗಾರಿಕಾ ಬೆಳೆಗಳ ಉತ್ಪಾದಕತೆ ಮತ್ತು ಬಳಕೆಯನ್ನು ಹೆಚ್ಚಿಸಲು ತಂತ್ರವನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಮೂಲಭೂತ ಅನ್ವಯವಾಗಿರ್ತದೆ. ಅವ್ರಿಗೆ ರಿಯಲೈಸ್ ಆಗಿತ್ತು, ಓಕೆ ನಾವು ಏನಂತಂದರೆ ಫುಡ್ ಸೆಕ್ಯೂರಿಟಿನ ಜಾಸ್ತಿ ಮಾಡಬೇಕಂತಂದರೆ ನಾವು ಡೈವರ್ಸಿಫೈ ಆಗಬೇಕು. ಸೊ ಯಾಕಂತಂದರೆ ನಮ್ಮ ಹತ್ರ ಕ್ಲೈಮೇಟ್ ಇದೆ, ಹಾಗೆ ಆ ಕ್ಲೈಮೇಟ್ ಇರೋದ್ರಿಂದ ನಾವು ಉಷ್ಣವಲಯದ್ದು ನಾವು ಪ್ರಾಡಕ್ಟ್ಸ್ ಕೂಡ ಬೆಳಿಬೋದು ಮತ್ತು ಉಪಉಷ್ಣವಲಯದ ಪ್ರಾಡಕ್ಟ್ಸ್ ಕೂಡ ನಾವು ಬೆಳಿಬೋದು. ಸೊ ಅವಾಗಲೇ ಹೇಳ್ದಂಗೆ ತೋಟಗಾರಿಕೆಯಲ್ಲಿ ಯಾವ್ದು ಬರ್ತಾವ್ರಿ ಅಂತಂದರೆ ಹಣ್ಣು, ತರಕಾರಿಗಳು, ಅಲಂಕಾರಿಕ, ಔಷಧೀಯ ಮತ್ತು